मंगलम पुण्डरीकाय जयस्तु मंगलम सर्वमंगलमांगल्यं सर्वकल्याणकारकं प्रधानं सर्वधर्माणां जयं जयतु शासनं जयं जयतु शासनं नमो अरहन्ताणं नमो सिद्धाणं नमो आयनाणं नमो वज्राणं नमो स्थितमचलमनुपमगतिरहीः सकलसिद्धरिदिवन्दिषि श्रुतकेवलिगणुगेलिता ಸಮಯಪಾವುದವನಾನೀಗ ಕೇಳುವೆನು. ಆಶ್ರವ ಅಧಿಕಾರ ತೆಗೆರಿ. ಪುಟ ಸಂಖ್ಯೆ 175. ಅಥ ಪ್ರವಿಶತ್ಯಾಸ್ರವ. ಅಥ ಮಹಾಮದನಿರ್ಭರಮಂಥರಂ ಅಥ ಮಹಾಮದನಿರ್ಭರಮಂಥರಂ ಸಮರರಂಗಪರಾಗತಂ ಆಸ್ರವಂ ಅಯಂ ಉದಾರ ಗಂಭೀರ ಮಹೋದಯೋ ಜಯತಿ ದುರ್ಜಯ ಬೋಧಧನುರ್ಧರಃ. ಇದು ಆಶ್ರವ ಅಧಿಕಾರವಿದೆ. ಶುಭ ಮತ್ತು ಅಶುಭ ಎರಡೂ ಭಾವಗಳು ಆಶ್ರವವಿವೆ. ಈ ಆಶ್ರವ ಭಾವದ ಯಥಾರ್ಥ ಸ್ವರೂಪವನ್ನು ತಿಳಿದುಕೊಂಡೇ ಆತ್ಮನು ಇದನ್ನು ಜಯಿಸಬಹುದಾಗಿದೆ. ಎಲ್ಲಕ್ಕಿಂತ ಮೊದಲು ವಚನಿಕಾಕಾರರು ಪಂಡಿತ್ ಜಯಚಂದ್ರರು ಮಂಗಲಾಚರಣೆ ಮಾಡುತ್ತಾರೆ. ಇದೇನಾಯಿತು? ಇದು ಅಮೃತ ಚಂದ್ರಾಚಾರ್ಯ ಕಲಶಿದೆ. ಈಗ ಯಾರು ಅನುವಾದ ಮಾಡಿದರು ಜಯಚಂದ್ ಚಾವಡ, ಅವರದ್ದು ಒಂದು ಪದ್ಯ. ದ್ರವ್ಯಾಸ್ತ್ರವಗಳು ಭಿನ್ನವೆಂದರಿದು ಭಾವಾಸ್ತ್ರವಂಗಳನ್ನು ತಿಳಿಸಿ ಶಿಷ್ಟರಾದ ಪರಮಾತ್ಮನೇ ನಮಿಸುವೆನು ಸುಖವಹಿಸಿ. ಮೊದಲು ಉತ್ಥಾನಿಕೆ ರೂಪದಲ್ಲಿ ಹೇಳಿದರು, ಇದು ಆಶ್ರವ ಅಧಿಕಾರ ಇದೆ. ಅದರಲ್ಲಿ ಅವೆಲ್ಲ ಜಗತ್ತಿನೊಳಗೆ ನಡೆಯುವುದರೆ ಅದರ ಕಡೆ ಗಮನ ಇರುವುದಿಲ್ಲ. ಇದು ಆಶ್ರವ ಅಧಿಕಾರ ಇದೆ ಅಂಥೇಳಿ ಹೇಳಿದರು. ಇದಂದ್ರೆ ಯಾವುದ? ಗ್ರಂಥದೊಳಗೋ ಅಥವಾ ಜೀವನದೊಳಗ ಅಧಿಕಾರ ಯಾರ್ದು ನಡೆದದ್ದು ಇದೆ. ಈಗ ಚರ್ಚೆ ಮಾಡ್ತಾ ಇರೋದ ಆಶ್ರವ ಅಧಿಕಾರಕ್ಕೆ ಕುರಿತಾಗಿ. ಆಶ್ರವದ ಅಧಿಕಾರ ಎಂದಿನಿಂದ ನಡೆದದ್ದಿದೆ ಜೀವದ ಮೇಲೆ? ಅನಂತ ಕಾಲದಿಂದ. ಅದೇ ಈ ಶುಭ ಮತ್ತು ಅಶುಭ ಅಂಥೇಳಿ ಎರಡು ಪ್ರಕಾರ ಇದ್ರೂ ಕೂಡ ಎರಡೂ ಭಾವ ಆಶ್ರವ ಇದ್ದಾವೆ. ಹಾಗಾದ್ರೆ ಈ ಆಶ್ರವ ಭಾವದ ಯಥಾರ್ಥ ಸ್ವರೂಪವನ್ನು ತಿಳಿದುಕೊಂಡಂತಂದ್ರನ ಆತ್ಮನು ಇದನ್ನು ಜಯಿಸಬಹುದಾಗಿದೆ. ಯಾವುದನ್ನು? ಆಶ್ರವವನ್ನು ಜಯಿಸಬಹುದಾಗಿದೆ. ಎರಡರ ಸ್ವರೂಪವನ್ನು ಯಥಾರ್ಥವಾಗಿ ತಿಳ್ಕೊಂಡ ಅಂತಂದ್ರೆ ಜಯಿಸಬಹುದಾಗಿದೆ. ಇಂದಿನವರೆಗೆ ತಿಳಿಲಿಲ್ಲ ಅಂಥೇಳಿ ಆಶ್ರವವನ್ನು ಇವನ ಮೂಲಕ ಜಯಿಸಲಾಗಲಿಲ್ಲ.
ಇಂದಿನವರೆಗೆ ಈತ ಅವ ಎರಡರ ಸ್ವರೂಪವನ್ನು ತಿಳಿಯದೇ ಇರುವುದರಿಂದನ ಸ್ವಯಂ ತಾನೇ ಅದರೊಳಗೆ ಒಳಿತು ಕೆಡಕು ಅಂಥೇಳಿ ಕಲ್ಪನೆ ಮಾಡಿ ಶುಭದ ಆಸ್ತ್ರವ ಅರ್ಥಾತ್ ಶುಭ ಭಾವವನ್ನು ಒಳ್ಳೆಯದು ಅಂಥೇಳಿ ತಿಳ್ಕೊಂಡ, ಅಶುಭ ಭಾವವನ್ನು ಕೆಟ್ಟದ್ದು ಅಂಥೇಳಿ ತಿಳ್ಕೊಂಡ. ಈಗ ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗಬಹುದಾಗಿದೆ. ಪುಣ್ಯಪಾಪ ಅಧಿಕಾರದೊಳಗೂ ಕೂಡ ಇದೇ ಚರ್ಚೆ ನಡೀತಾರೆ. ಯಾವುದ ಶುಭವನ್ನು ಒಳ್ಳೆಯದ, ಮೋಕ್ಷದ ಕಾರಣ, ಅದರಿಂದ ಹಿತ ಆಗ್ತಿದೆ, ಶುಭ ಮಾಡ್ತಾ ಮಾಡ್ತಾ ಶುದ್ಧದ ಪ್ರಾಪ್ತಿಯಾಗ್ತಿದೆ. ಈ ಪ್ರಕಾರ ಜೀವದ ಕಲ್ಪನೆ ಇದೆ. ಒಂದು ವೇಳೆ ಅದಕ್ಕೆ ಕ್ಷಮೆ ಇದೆ ರೀ. ಈಗ ನೋಡ್ರಿ, ಶುಭ ಒಳ್ಳೆಯದಿದೆ ಅನ್ನೋದ ಅದ ಯೋಗ್ಯಿಲ್ಲ ಅಥವಾ ಸತ್ತಿಲ್ಲ. ಆದರೆ ಅಶುಭ ಒಳ್ಳೆಯದಿಲ್ಲ ಅನ್ನೋದು ಸತ್ಯ ಇದೇನಿಲ್ರಿ? ಇದೆಯೋ ಅಥವಾ ಇಲ್ಲ? ಅಶುಭ ಒಳ್ಳೆಯದಿಲ್ಲ ಅನ್ನೋದ್ರೆ ಸತ್ಯ ಇದೆ ಅಲ್ಲ. ಶುಭ ಒಳ್ಳೆಯದಿದೆ, ಹಿತ ಮಾಡುವಂಥದ್ದಿದೆ, ಪರಂಪರೆಯಿಂದ ಮೋಕ್ಷದ ಕಾರಣ ಇದೆ, ಮೋಕ್ಷ ಮಾರ್ಗದ ಕಾರಣ ಇದೆ ಅಂಥೇಳಿ ತಿಳಿಯುವುದು ಒಂದು ವೇಳೆ ತಪ್ಪು ಇರಬಹುದ್ರಿ. ಆದ್ರೆ ಅಶುಭ ಕೆಟ್ಟದ್ದಿದೆ ಅನ್ನೋದ್ರೊಳಗೆ ತಪ್ಪೇನಿದೆ ರೀ? ಆದರೆ ಶುಭವನ್ನು ಒಳ್ಳೆಯದ ಮತ್ತು ಅಶುಭವನ್ನು ಕೆಟ್ಟದ್ದ ಅಂಥೇಳಿ ತಿಳಿಯುವುದು ಎರಡೂ ತಪ್ಪಂಥೇಳಿ ಹೇಳ್ತಾ ಇದ್ದಾರೆ. ಅಶುಭವನ್ನು ಕೆಟ್ಟದ್ದಂಥೇಳಿ ತಿಳಿಯೋದ್ರೊಳಗೆ ತಪ್ಪೇನಿದೆ ರೀ? ಶುಭವನ್ನು ಒಳ್ಳೆಯದಂಥೇಳಿ ತಿಳಿಯುವುದು ತಪ್ಪಿದೆ. ಅದೇನು ಮೋಕ್ಷದ ಕಾರಣ ಇಲ್ಲ, ಅದೇನು ಸುಖರೂಪ ಇಲ್ಲ, ಸುಖದ ಕಾರಣ ಇಲ್ಲ, ಬಂಧನ ರೂಪನೇ ಇದೆ ಇಲ್ಲ. ಆದರೆ ಅಶುಭವನ್ನು ಕೆಟ್ಟದ್ದಂಥೇಳಿ ತಿಳಿಯುವುದನ್ನರೇ ಸತ್ಯ ಅಂಥೇಳಿ ನಾವು ನಂಬಬೇಕಲ್ಲ. ಅಶುಭ ಕೆಟ್ಟದ್ದು ಇದೆಯೋ ಅಥವಾ ಇಲ್ಲ. ಅಶುಭವನ್ನು ಕೆಟ್ಟದ್ದಂಥೇಳಿ ಮನ್ನಿಸುವುದು ಕೂಡ ಇಲ್ಲಿ ಜೊತೆಯಾಗಿ ತಗೊಂಡ್ರೆ, ಯಾವುದರ ಜೊತೆಯಾಗಿ? ಶುಭವನ್ನು ಒಳ್ಳೆಯದ ಮನ್ನಿಸುವುದ ಮತ್ತು ಅಶುಭವನ್ನು ಕೆಟ್ಟದ್ದಂಥೇಳಿ ಮನ್ನಿಸುವುದ. ಅಶುಭ ತ್ಯಾಗ ಯೋಗ್ಯ ಅಂಥೇಳಿ ಮನ್ನಿಸುವುದ, ಶುಭ ಗ್ರಹಣ ಯೋಗ್ಯ ಅಂಥೇಳಿ ಮನ್ನಿಸುವುದು. ಅಶುಭ ಬಂಧದ ಕಾರಣ ಅಂಥೇಳಿ ಮನ್ನಿಸುವುದ, ಶುಭ ಪರಂಪರೆಯಿಂದ ಮೋಕ್ಷದ ಕಾರಣ ಅಂಥೇಳಿ ಮನ್ನಿಸುವುದು. ಇದರೊಳಗೆ ಅರ್ಧ ಸತ್ಯ ಇದೆ ಏನಿಲ್ರಿ? ಅಶುಭ ಬಂಧದ ಕಾರಣ ಇದೇನಿಲ್ಲ, ಅಶುಭ ಕೆಟ್ಟದ್ದಿದೇನಿಲ್ಲ. ಮತ್ತು ಕೆಟ್ಟದ್ದನ್ನು ಕೆಟ್ಟದ್ದಂಥೇಳಿ ತಿಳಿಯುವುದಕ್ಕೆ ಇವರು ಯಾಕೆ ಮನವಿ ಮಾಡ್ತಾ ಇದ್ದಾರೆ? ಬ್ಯಾಡಂತ ಯಾಕೆ ಹೇಳ್ತಾ ಇದ್ದಾರೆ? ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಅಥವಾ ಗಂಭೀರವಾಗಿ ಅಥವಾ ಆ ವಿಷಯದ ಹತ್ರ ಹೋಗಲಿಕ್ಕೆ ಪ್ರಯತ್ನ ಮಾಡೋದು. ಮಾತಿದೇನಿಲ್ರಿ? ಶುಭವನ್ನು ಒಳ್ಳೆಯದಂಥೇಳಿ ಮನ್ನಿಸುವುದ, ಅಶುಭವನ್ನು ಕೆಟ್ಟದ್ದಂಥೇಳಿ ಮನ್ನಿಸುವುದ. ಇದರಿಂದ ಜೀವ ಆಶ್ರವದಿಂದ ಬಿಡುಗಡೆ ಹೊಂದೋದು ಸಾಧ್ಯ ಇಲ್ಲ ಅಂಥೇಳಿ. ಶುಭವನ್ನು ಒಳ್ಳೆಯದಂಥೇಳಿ ಮನ್ನಿಸಬೇಡ್ರಿ ಅಂಥೇಳಿ ಹೇಳೋದ ನಿಮ್ಮ ಅಪೇಕ್ಷಾದಿಂದ ಸತ್ಯ ಇರಬಹುದು. ಆದರೆ ಅಶುಭ ಕೆಟ್ಟದ್ದಿದೆ ಅಂಥೇಳಿ ಹೇಳುವುದು ನಮ್ಮ ಅಪೇಕ್ಷಾದಿಂದ ಸತ್ಯನೇ ಇದೆ. ನಿಮ್ಮ ಕಥನದೊಳಗೂ ಕೂಡ ಅದು ಸತ್ಯದ್ದನ ಶ್ರೇಣಿಯೊಳಗೆ ಬರಬೇಕು. ಈ ಪ್ರಕಾರ ನಾವು ವಿಚಾರ ಮಾಡಿದ್ರೆ ಅದರೊಳಗೆ ತಪ್ಪೇನಿದೆ? ಅಶುಭ ಕೆಟ್ಟಿದೆ ಏನಿಲ್ರಿ? ಶುಭ ಒಳ್ಳೆಯದಿದೆ, ಅಶುಭ ಕೆಟ್ಟದ್ದಿದೆ. ಇಲ್ಲಿ ಪರಸ್ಪರ ವಿರುದ್ಧ ತಿಳಿತಾ ಇದ್ದೇವಲ್ಲ ನಾವು. ಶುಭ ಒಳ್ಳೆಯದಿಲ್ಲ ಅಂಥೇಳಿ ತಿಳಿಸಿಕೊಟ್ರೆ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೇವೆ. ಆದರೆ ಅಶುಭ ಕೆಟ್ಟದ್ದಿದೆ ಅನ್ನೋದಕ್ಕೆ ಯಾಕೆ ನೀವು ಬೇಡ ಅಂತ ಇದ್ದೀರಿ? ಅದೇ ಮಾತು ಎಷ್ಟು ಸ್ಪಷ್ಟ ಇದೆ. ಯಾವ ಎರಡೂ ಆಶ್ರವನೇ ಇದ್ದಾವೆ ಅಲ್ಲಿ ಒಂದು ವಿಭಾಗವನ್ನು ಕೆಟ್ಟದ್ದಂಥೇಳಿ ನೀ ಸತ್ಯ ಹೇಳಿದ್ರೂ ಕೂಡ ಆ ಸತ್ಯದ ಹಿಂದೆ ಅಭಿಪ್ರಾಯ ಇದೆ, ಇದು ಒಳ್ಳೆಯದನ್ನೋದ್ರೆ ತಿಳಿತಾ ಇದೇನ? ಅಶುಭವನ್ನು ಅನಿಷ್ಟ ಅಂಥೇಳಿ ನೀನು ಒಂದು ವೇಳೆ ಹೇಳಿದ್ರೂ ಕೂಡ ಎರಡೂ ಆಶ್ರವವೇ ಇರುವುದರಿಂದ, ಶುಭ ಭಾವನು ಅಶುಭ ಭಾವನು ಆಶ್ರವವೇ ಇರುವುದರಿಂದ ಆಶ್ರವದ ಭೇದವಾದಂಥ ಒಂದನ್ನು ನೀನು ಕೆಟ್ಟ ಅಂಥೇಳಿ ಹೇಳುವ, ಕೆಡಕು ಅಂಥೇಳಿ ಹೇಳುವ ಹಿನ್ನೆಲೆಯಾಗಿ ನಿನ್ನ ಅಭಿಪ್ರಾಯ ಯಾವುದಿದೆ? ಶುಭವನ್ನು ಒಳ್ಳೆಯದ ಅಂಥೇಳಿ ಹೇಳುವುದರದೇ ಉದ್ದೇಶ ಇದೆ. ಅದರದೇ ಪೋಷಣೆ ಮಾಡುವ ಸಲುವಾಗಿ ಇದನ್ನು ನೀ ಕೆಟ್ಟದ್ದ ಅಂಥೇಳಿ ಹೇಳ್ತಾ ಇದ್ದೆ.
ತಿಳಿತಾ ಇದೆ ಏನ್ರಿ ಮಾತ? ಶುಭ ಒಳ್ಳೆಯದ, ಅಶುಭವನ್ನು ಕೆಟ್ಟದ್ದ ಅಂಥೇಳಿ ಹೇಳಬೇಕಾಗಿಲ್ಲ. ಎರಡೂ ಆಶ್ರವ ಇದ್ದಾವೆ ಅಂಥೇಳಿ ಜೈನ ದರ್ಶನಕಾರ ಅಥವಾ ದಿಗಂಬರ ಮಹಾಮುನಿಗಳು ಅಥವಾ ಮೋಕ್ಷ ಮಾರ್ಗದ ಉಪದೇಶ ಕೊಡುವಂಥ ಜ್ಞಾನಿ ಮಹಾತ್ಮರುಗಳು ಹೇಳ್ತಾ ಇದ್ದಾರೆ. ಶುಭವನ್ನು ಒಳ್ಳೆಯದಂಥೇಳಿ ಮನ್ನಿಸುವುದಾಗಲಿ, ಅಶುಭವನ್ನು ಕೆಟ್ಟದ್ದಂಥೇಳಿ ಮನ್ನಿಸುವುದಾಗಲಿ, ಶುಭದೊಳಗೆ ಇಷ್ಟ ಬುದ್ಧಿಯನ್ನಿಟ್ಕೊಳ್ಳೋದಾಗಲಿ, ಅಶುಭದೊಳಗೆ ಅನಿಷ್ಟ ಬುದ್ಧಿಯನ್ನಿಟ್ಕೊಳ್ಳೋದಾಗಲಿ ಎರಡೂ ಯೋಗ್ಯಿಲ್ಲ ಅಂಥೇಳಿ ಹೇಳ್ತಾರೆ. ಹಾಗಾದರೆ ಎರಡೂ ಯೋಗ್ಯಿಲ್ಲ ಅಂಥೇಳಿ ಹೇಳಿದ ನಂತರ ಸ್ವಾಭಾವಿಕವಾಗಿ ಯಾವನೋ ಪ್ರತಿಭಾವಂತನಿಗೆ ಪ್ರಶ್ನೆ ಬರಬಹುದಲ್ಲ, ಏನು ಅಶುಭಂತೂ ಕೆಟ್ಟದ್ದಿದೆ, ಅನಿಷ್ಟ ಇದೆ, ಯಾವ ಕಾಲದೊಳಗೂ ಯಾರಿಗೂ ಅದರಿಂದ ಹಿತ ಆಗೋದನ್ನು ಸಾಧ್ಯ ಇಲ್ಲ. ಹೀಗಿದ್ರೂ ಕೂಡ ನನ್ನ ಎರಡು ಅಭಿಪ್ರಾಯದೊಳಗೆ ಅಥವಾ ಎರಡು ವಚನದೊಳಗೆ ಒಂದು ವಚನಕ್ಕೆ ನೀವು ಸ್ವೀಕೃತಿ ಯಾಕೆ ಕೊಡ್ತಾ ಇಲ್ಲ? ತಿಳಿತಾ ಇದೆಯಲ್ಲ ಪ್ರಶ್ನೆ. ಅಶುಭವನ್ನು ಅನಿಷ್ಟ ಅಂತ ಹೇಳಿ ಹೇಳುವುದ್ರೊಳಗೆ ಅಸತ್ಯ ಏನಿದೆ ಹೇಳ್ರಿ? ಏನೂ ಇಲ್ಲ. ಅಶುಭ ಯಾವ ಕಾಲದೊಳಗನು ಯಾವ ಜೀವದಲ್ಲೇ ಬಂದ್ರೂ ಕೂಡ ಅದು ಆ ಜೀವಕ್ಕೆ ಅನಿಷ್ಟ ಮಾಡುವಂಥದ್ದನ್ನೇ ಇದೆ ರೀ. ತಾತ್ಪರ್ಯ ಇದೆ ರೀ ಇದರೊಳಗೆ. ಅನಿಷ್ಟ ಮಾಡುವಂಥದ್ದನ್ನೇ ಇದೆ ಅಶುಭ ಭಾವ, ಪಾಪ ಭಾವ. ಆದರೆ ಪುಣ್ಯ ಭಾವ ಇಷ್ಟು ಇದೆ, ಒಳ್ಳೆಯದಿದೆ ಅಂಥೇಳಿ ನಾನು ತಿಳಿತಾ ಇರೋದು ತಪ್ಪ ಅಂಥೇಳಿ ನೀವು ಹೇಳಿದ್ರೆ ಒಂದು ವೇಳೆ ನಾನು ಮನ್ನಿಸಬಹುದು. ಆದ್ರೆ ಅಶುಭವನ್ನು ಅನಿಷ್ಟ ಅಂಥೇಳಿ ಯಾಕೆ ನೀವು ಅನ್ಕೊಡ್ತಾ ಇಲ್ಲ ನನಗೆ? ಆ ಮನ್ನಣೆಯನ್ನು ಯಾಕೆ ಬಿಡಿಸ್ತಾ ಇದ್ದೀರಿ ಅಂಥೇಳಿ ಒಂದು ವೇಳೆ ಯಾವನಾದರೂ ತರ್ಕ ಮಾಡಿದ, ಪ್ರಶ್ನೆ ಮಾಡಿದ ಅಂತಂದ್ರೆ ಅದಕ್ಕೆ ಅವರು ಉತ್ತರ ಕೊಡ್ತಾರೆ, ಎರಡೂ ಆಶ್ರವ ಇದ್ದಾವೆ. ಶುಭ ಭಾವ ಮತ್ತು ಅಶುಭ ಭಾವ ಎರಡೂ ಆಶ್ರವ ಇದ್ದಾವೆ. ಆಶ್ರವ ಇರೋ ವೇಳೆದೊಳಗೆ ಅದರಲ್ಲೇ ಒಂದು ವಿಭಾಗ ಮಾಡಿ ಅದಕ್ಕೆ ಮಾತ್ರ ನೀನು ಅನಿಷ್ಟ ಅಂಥೇಳಿ ಅಂತ ಇದ್ದಿ. ಆ ಅನಿಷ್ಟ ಅನ್ನುವುದರ ಹಿಂದೆ ಆಶ್ರವವನ್ನು ಅನಿಷ್ಟ ಅಂಥೇಳಿ ನೀನು ತಿಳಿದಿಲ್ಲ, ಶುಭವನ್ನು ಇಷ್ಟ ಅನ್ನುವಂಥ ಉದ್ದೇಶ ನಿಂದ ಇದೆ. ತಿಳಿತಾ ಇದೇನ್ರಿ? ಪಾಪ ಬಿಡಬೇಕು ಅಥವಾ ಬೇಡ್ರಿ? ಅಶುಭ ಕಾರ್ಯ ಬಿಡಬೇಕು ಅಥವಾ ಬೇಡ್ರಿ? ವಿಷಯ ಕಷಾಯಗಳನ್ನು ಬಿಡಬೇಕು ಅಥವಾ ಬೇಡ? ಬಿಡಬೇಕು. ಯಾಕಂತಂದ್ರೆ ಅವ ಅನಿಷ್ಟಕಾರಕ ಅದಾವ್ರಿ. ಹಾಗಾದ್ರೆ ಮಂದ ಕಷಾಯ ರೂಪ, ವ್ರತ ರೂಪ, ದಯೆಯ ರೂಪ ಪರಿಣಾಮಗಳನ್ನು ಮಾಡಬೇಕು ಅಥವಾ ಬೇಡ? ಅದಕ್ಕೆ ಅಲ್ಲಿ ಹೇಳ್ತಾರು, ಮಂದ ಕಷಾಯ ರೂಪ, ದಯೆಯ ರೂಪ, ವ್ರತಶೀಲ ಸಂಯಮಾದಿಗಳ ರೂಪ ಪರಿಣಾಮದ ಫಲ ಸ್ವರ್ಗ ಇದೆ. ನಿನಗ ಇದು ಅನಿಷ್ಟ ಯಾಕೆ ಅನ್ನಿಸ್ತಿದೆ ಅಂತಂದ್ರೆ ನಿನಗೆ ಸ್ವರ್ಗ ಇಷ್ಟ ಇದೆ. ಎಲ್ಲಿಯವರೆಗೆ ಸ್ವರ್ಗ ಇಷ್ಟ ಇದೆಯೋ, ಇನ್ನೊಂದು ಮುಖ್ಯ ಸಿದ್ಧಾಂತ, ಎಲ್ಲಿಯವರೆಗೆ ಜೀವನಿಗೆ ಭವದೊಳಗೆ ಸುಖ ಅನ್ನಿಸ್ತಿದೆಯೋ ಅಲ್ಲಿಯವರೆಗೆ ಭವದ ಅಭಾವ ಮಾಡುವ ಮತ್ತು ನಿಜವಾದ ಸುಖದ ಮಾರ್ಗದೊಳಗೆ ಹೋಗುವ ಪ್ರಯತ್ನ ಅಥವಾ ವಿಚಾರ ಅವನಿಗೆ ಬರೋದು ಸಾಧ್ಯ ಇಲ್ಲ. ಹಾಗಾದರೆ ಇದೇನಿದೆ, ಇದು ವಿಪರೀತ ಮನ್ನಣೆ ಇದೆ. ಭವದೊಳಗೆ ಸುಖ ಇಲ್ಲದೇ ಇರುವುದೊಳಗೂ ಕೂಡ, ಭವದೊಳಗೆ ಸುಖ ಇಲ್ಲದೇ ಇರುವುದೊಳಗೂ ಕೂಡ, ಯಾವ ಭವದೊಳಗೆ ಸುಖ ಇಲ್ಲ, ದೇವ ಭವದೊಳಗೆ ಸುಖ ಇಲ್ಲ, ಭೋಗ ಭೂಮಿಯೊಳಗೆ ಸುಖ ಇಲ್ಲ. ಅದು ಹೇಗಿಲ್ಲ ಅಂತೀರಿ? ಅಲ್ಲೇನು ರೋಗ ಇಲ್ಲ, ಬಾಲ್ಯಾವಸ್ಥೆ ಇಲ್ಲ. ಭೋಗಭೂಮಿಯ ಮನುಷ್ಯರ 7 ವಾರದೊಳಗೆ ಪ್ರಾಪ್ತ ವಯಸ್ಕರಾಗ್ತಾರೆ. ಸ್ವರ್ಗದ ದೇವಗಳ ಅಂತರ್ಮುಹೂರ್ತದೊಳಗೆ ಪ್ರಾಪ್ತ ವಯಸ್ಕಾಗ್ತಾರೆ. ಅಲ್ಲಿ ರೋಗ ಇಲ್ಲ, ವೃದ್ಧಾಪ್ಯ ಇಲ್ಲ, ಮಲಮೂತ್ರಾದಿಗಳಿಲ್ಲ, ಸಪ್ತಧಾತು ಇಲ್ಲ. ಹಾಗಾದರೆ ಹೀಗಿರುವ ವೇಳೆದೊಳಗೆ ದುಡಿಮೆ ಇಲ್ಲ, ಕಷ್ಟಪಡಬೇಕಾಗಿಲ್ಲ, ಯಾರ ಜೊತೆಗೆ ವೈರು ವಿರೋಧ ಮಾಡಬೇಕಾಗಿಲ್ಲ. ಹಾಗಾದ್ರೆ ಅದು ಸುಖ ಇಲ್ಲೇನ? ಅದು ಸುಖ ಅಂಥೇಳಿ ನಮಗೆ ಅನ್ನಿಸ್ತಾನೆ ಇದೆಯಲ್ಲ. ಹಾಗಾದ್ರೆ ಜ್ಞಾನಿ ಗುರುಗಳು ಹೇಳ್ತಾರೋ, ನಿನಗೆ ಆ ಸುಖದೊಳಗೆ, ಆ ಭವದೊಳಗೆ, ಆ ಸಂಯೋಗದೊಳಗೆ, ಅರ್ಥಾತ್ ನಿರೋಗಿ ಶರೀರದೊಳಗ, ನಿರಾಯಾಸವಾದಂಥ ಆ ಸಂಪಾದನೆಯೊಳಗ ನಿನಗೆ ಸುಖ ಅನ್ನಿಸ್ತಿದೆ ಅಂದಮೇಲೆ ದೇಹಾತೀತ ನಿರಾಕುಲ ಶಾಂತಿಯ ಸ್ವರೂಪ ಅತೀಂದ್ರಿಯ ಜ್ಞಾನ ಸ್ವಭಾವಿಯಾದಂಥ ಆತ್ಮ ನಿನಗೆ ಇಷ್ಟ ಇಲ್ಲ. ಶುಭ ಭಾವ ಇಷ್ಟ ಇರುವ ಕಾರಣದಿಂದ ನೀನು ಅಶುಭವನ್ನು ಅನಿಷ್ಟ ಅಂತ ಇದ್ದಿ. ಒಂದು ಮಾತು.
ಶುಭ ಭಾವದ ಫಲ. ಆಹಾ, ಈ ಮಾತು ಬಹಳ ಕೆಡುಕಿದೆ ರೀ. ಶುಭ ಭಾವದ ಫಲ ಅರ್ಥಾತ್ ದೈಹಿಕ ಸುಖ ನಿನಗೆ ಒಳ್ಳೆಯದು ಅನಿಸುವುದರಿಂದ ನೀನು ಆ ದೈಹಿಕ ದುಃಖದ ಕಾರಣ, ಶಾರೀರಿಕ ದುಃಖದ ಸಂಯೋಗಗಳ ಅದರಿಂದ ದೊರಕುತ್ತವೆ ಅಶುಭದಿಂದ ಅಂಥೇಳಿ ನೀ ಅಶುಭವನ್ನು ಅನಿಷ್ಟ ಅಂತ ಇದ್ದಿ. ಅಶುಭವನ್ನು ಅನಿಷ್ಟ ಅಂಥೇಳಿ ಹೇಳುವುದರಿಂದ ನಿನ್ನ ಉದ್ದೇಶ ಏನಿದೆ? ದೇಹಕ್ಕೆ ಸಂಬಂಧಿಸಿದ ಹಾಗೆ ಅಥವಾ ದೇಹರೂಪ ಯಾವ ಮಿಥ್ಯಾತ್ವಜನ್ಯ ಮನ್ನಣೆ ಇದೆ. ದೇಹ ಅಂದ್ರೆ ನಾನು, ದೇಹರೂಪ ಅಂದರೆ ಅಥವಾ ದೇಹ ಅಂದ್ರೆ ಸ್ವ, ಈ ಪ್ರಕಾರದ ಮಿಥ್ಯಾ ಮನ್ನಣೆಯನ್ನು ನೀನು ಸುರಕ್ಷಿತ ಇರಿಸಿಕೊಳ್ಳುವ ಸಲುವಾಗಿನ, ಅದರ ಪೋಷಣೆ ಮಾಡುವ ಸಲುವಾಗಿನ ನೀನು ಶುಭವನ್ನು ಇಷ್ಟ ಮತ್ತು ಅಶುಭವನ್ನು ಅನಿಷ್ಟ ಅಂತ ಇದ್ದಿ. ಈ ಕಾರಣದಿಂದ ಅಶುಭವನ್ನು ಅನಿಷ್ಟ ಅಂಥೇಳಿ ನೀನು ಹೇಳುವುದರ ಹಿಂದೆ ಕೂಡ ಮಿಥ್ಯಾ ಮನ್ನಣೆದ್ದೇ ಪೋಷಣೆ ಇದೆ. ನಿನಗೆ ಆತ್ಮನ ಅಭಿಲಾಷೆ ಇಲ್ಲ, ದೇಹ ಸಹಿತ ಇದ್ದುಕೊಂಡು ಸುಖಿಯಾಗುವ ಅಭಿಲಾಷೆ ಇದೆ. ಅಲ್ಲಂತೂ ದೇಹ ಸಹಿತ ಇರುವಳೆದೊಳಗ ಯಾವುದೇ ಅನುಕೂಲತೆ ಇದ್ರೂ ಸುಖ ಆತ್ಮನಿಗೆ ಇಲ್ಲ ಅನ್ನುವ ವಾಸ್ತವಿಕ ಸ್ವರೂಪದ ಮೇಲೆ ನಿನಗೆ ವಿಶ್ವಾಸ ಇಲ್ಲ. ಅಂದ್ರೆ ಅದರ ಹೆಸರೇನಿದೋ ಇದೆ ಭಾವದೀಪಿಕೆಯ ಅನುಸಾರ ಅತತ್ವ ಶ್ರದ್ಧಾನ ರೂಪದ ಮಿಥ್ಯಾತ್ವ ಇದೆ. ಈಗ ಹೇಳ್ರಿ, ಅಶುಭ ಕೆಡಕೆ ಇದೆ ಅಂಥೇಳಿ ಮನ್ನಿಸುವುದ, ಅತತ್ವ ಶ್ರದ್ಧಾನ ಇದೆಯೋ ಅಥವಾ ಆ ಅಪೇಕ್ಷಾದಿಂದ ಅದು ವಾಕ್ಯ ಅರ್ಧ ಇರಲಿ ಅದು ಸತ್ಯ ಇದೆ? ಏನಿದೆ ರೀ? ಅಶುಭ ಭಾವ ಅನಿಷ್ಟ ಇದೆ ಅಂಥೇಳಿ ಹೇಳುವ ಅಥವಾ ತಿಳಿಯುವ ಅಥವಾ ಮನ್ನಿಸುವ ಯಾವ ನಮ್ಮದು ವಿಚಾರ ಇದೆ ಅಥವಾ ಜ್ಞಾನ ಇದೆ, ಆ ಜ್ಞಾನ ಯಥಾರ್ಥ ಜ್ಞಾನ ಇದೆಯೋ ಅಥವಾ ಮಿಥ್ಯಾತ್ವದ ಪೋಷಕ ಇದೆ? ಅಶುಭ ಅನಿಷ್ಟ ಇದೆ, ನಮಗೆ ಅಶುಭ ಒಳ್ಳೆಯದನಿಸುವುದಿಲ್ಲ. ಆದ ಯಥಾರ್ಥ ಇದೆಯೋ ಅಥವಾ ಮಿಥ್ಯಾತ್ವದ ಪೋಷಕ ಇದೆ? ಮಿಥ್ಯಾತ್ವದ ಪೋಷಕ ಇದೆ. ಅದು ಯಥಾರ್ಥ ಯಾಕಿಲ್ಲ? ಅಶುಭಂತೂ ಕೆಡಕೆ ಇದೆ, ನಿಂದಾಜನಕ ಇದೆ, ಅಶುಭ ಕಾರ್ಯ ಮಾಡಲಿಕ್ಕೆ ಯೋಗ್ಯನೇ ಇಲ್ಲ. ಅಶುಭ ಪರಿಣಾಮ ಮನುಷ್ಯನ ಜೀವನದೊಳಗೆ ಸರ್ವಥಾ ಇರಬಾರದು. ಇದೆಲ್ಲ ಸತ್ಯ ಇದ್ರೂ ಕೂಡ ಅಶುಭವನ್ನು ಬಿಡುವುದರ ಹಿಂದೆ ನಿನ್ನ ಉದ್ದೇಶ ಸಾಂಸಾರಿಕ ಸುಖದ ಪ್ರಾಪ್ತಿ ಇದೆ. ಅಶುಭ ಯಾವುದರ ಸಲುವಾಗಿ ಬಿಡೋದ? ಸಾಂಸಾರಿಕ ದುಃಖ ಆಗಬಾರ್ದು, ಭವಿಷ್ಯದೊಳಗೆ ನರಕಾದಿಗಳಿಗೆ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ನೀನು ಅಶುಭವನ್ನು ಬಿಟ್ಟಿದೆ ವಿನಃ ಏನಿದೆ ರೀ? ಮಿಥ್ಯಾತ್ವದ ಪೋಷಣೆ ಎರಡು ಭೇದ ಮಾಡಿದೇವಲ್ಲ, ಒಂದೇ ಇರುವಳೆದೊಳಗೆ ಶುಭನೂ ಆಶ್ರವ ಇದೆ, ಅಶುಭನೂ ಆಶ್ರವ ಇದೆ. ಶುಭದಿಂದನೂ ಸಂಸಾರದ ಪ್ರಾಪ್ತಿಯಾಗ್ತಿದೆ, ಅಶುಭದಿಂದನೂ ಸಂಸಾರನ ಪ್ರಾಪ್ತಿಯಾಗ್ತಿದೆ. ಆದ್ರೂ ಕೂಡ ಎರಡರ ಫಲ ಸಂಸಾರನ ಇರುವೆಳೆದೊಳಗೆ, ಎರಡರ ಫಲ ಪರಾಧೀನತೆನ ಇರುವೆಳೆದೊಳಗೆ. ಒಂದನ್ನು ನೀ ಇಷ್ಟ ಅನ್ನಲಿಕ್ಕೆ ಕಾರಣ, ಒಂದನ್ನು ನೀ ಇಷ್ಟ ಅನ್ನುತ್ತಾ ಇರೋದ ಇದು ತತ್ವ ವಿರುದ್ಧ ಇದೆ. ಆದರೆ ಇನ್ನೊಂದನ್ನು ಯಾವ ಅನಿಷ್ಟ ಅಂತ ಇದೆಯಲ್ಲ ಅದು ಕೂಡ ತತ್ವದ ವಿರುದ್ಧ ಇದೆ. ತಿಳಿತು ಅಂದ್ಕೊಳ್ತೇನ್ರಿ, ಗೊಂದಲ ಮಾಡ್ಕೊಳ್ಳೋದು ಬೇಡ. ಹೇಳುವುದರೊಳಗೆ ಗೊಂದಲ ಆಗಿದ್ರೆ ಮತ್ತೊಂದು ಸಲ ನೋಡೋಣ. ಶುಭ ಭಾವವನ್ನು ಇಷ್ಟ, ಅಶುಭ ಭಾವವನ್ನು ಕೆಟ್ಟದ್ದ, ಅನಿಷ್ಟ ಬೇಡದ. ಅನಿಷ್ಟ ಯಾರಿಗೆ ಅನಿಷ್ಟ ಮಾಡ್ತಿದೆ? ಅಶುಭ ಭಾವರೇ ಯಾರಿಗೆ ಮಾಡ್ತಿದೆ? ಇವರು ಹೇಳ್ತಾ ಇರೋದ ಜೀವಕ್ಕೆ ಅನಿಷ್ಟ ಯಾವುದಿದೆಯೋ ಅದನ್ನು ಬಿಡಿಸೋದಿದೆ ರೀ. ಅಶುಭ ಭಾವದ ಫಲ ಜೀವನಿಗೆ ಅನಿಷ್ಟ ಮಾಡ್ತಿದೆಯೋ, ದೇಹ ಸಹಿತ ಅವಸ್ಥೆಗೆ ಸುಖಕರ ಇಲ್ಲ. ಇವನ್ ತನ್ನನ್ನು ತಾನು ಹೇಗೆ ಸ್ವೀಕಾರ ಮಾಡಿದನ್ರಿ? ದೇಹ ಸಹಿತನ ಅಂಥೇಳಿ ಇವನು ಸುಖ ದುಃಖದ ಪರಿಭಾಷೆಗಳಲ್ಲಿ ಕೂಡ ದೋಷ ಇದೆ ರೀ. ಸದೋಷ ಪರಿಭಾಷೆ ಇದೆ ಇವನು. ಇವನು ಸುಖ ಯಾವುದು? ರೋಗರಹಿತ, ದೀರ್ಘ ಆಯು, ಸಂಪದ್ಭರಿತ, ಇಷ್ಟ ಮಿತ್ರ ಪರಿವಾರ ಇದ್ರ ಅದನ್ನು ಸುಖ ಅಂತನ್ರಿ ಇವ.
ಇವನು ಸುಖದ ಪರಿಭಾಷೆ ತಪ್ಪಿದೆ ಅಲ್ಲ. ದುಃಖ ಯಾವುದಕ್ಕಂತನೋ ಪರಾಧೀನತೆಗೆ ದುಃಖ ಅನ್ನೋದಿಲ್ರಿ. ಇವು ದುಃಖ ಯಾವುದಕ್ಕಂತನೋ ಶರೀರದೊಳಗೆ ರೋಗ ಇದ್ರ, ದರಿದ್ರತೆ ಇದ್ರ, ಸಮಾಜದೊಳಗೆ ಮನ್ನಣೆ ಇಲ್ಲದೆ ಹೋದ್ರ, ಮನೆಯಲ್ಲಿ ಯಾರು ತಮಗೆ ಬೆಲೆ ಕೊಡದೆ ಹೋದ್ರ, ತಿರಸ್ಕಾರ ಮಾಡ್ತಿದ್ರ, ಅದಕ್ಕೆ ದುಃಖ ಅಂತನ್ರಿ. ಆದ್ರೆ ಅದಕ್ಕೆ ಪ್ರತಿಯಾಗಿ ನಿರೋಗ ಶರೀರ ಇದ್ರೆ ಸುಖ ಅಂತಂದ್ರೆ ಅಂದ್ರೆ ಇವನ ಸುಖ ಮತ್ತು ದುಃಖದ ಪರಿಭಾಷೆ ದೋಷಯುಕ್ತದವ್ರೆ. ನಿಜವಾಗಿ ಸುಖ ದೇಹ ಸಹಿತ ಕರ್ಮ ಸಹಿತ ಪರಾಧೀನತೆ ಎಲ್ಲಿದೆಯೋ ಅಲ್ಲಿ ಸುಖ ಇಲ್ಲವೇ ಇಲ್ರಿ. ಅದು ನಿರೋಗಿ ಶರೀರ ಇರಲಿ, ದೀರ್ಘ ಆಯು ಇರಲಿ, ಮನ್ನಣೆ ಸರ್ವತ್ರ ನಡೀತಾ ಇರಲಿ, ಆದ್ರೆ ಅಲ್ಲಿ ಸುಖ ಇಲ್ಲ. ಜ್ಞಾನಿ ಗುರುಗಳದ್ದ, ಜೈನಾಚಾರ್ಯರ್ದ, ಸರ್ವಜ್ಞ ಭಗವಂತರ್ದ ಹೇಳುವ ತಾತ್ಪರ್ಯ ಏನಿದೆ? ಪರಾಧೀನತೆ ಮಾತ್ರ ಎಲ್ಲ ದುಃಖ ಇದೆ. ಜ್ಞಾನದಿಂದ ಭಿನ್ನ ಅನ್ಯ ಪರಿಣಾಮನೇನಿದೆ ಅದು ಜೀವನಿಗೆ ದುಃಖದಾಯಕ ಇದೆ. ಅದನ್ನು ಅವರು ಹೇಳಿದ್ರೆ ಇವನು ಸುಖ ದುಃಖದ ಪರಿಭಾಷೆನೇ ಬೇರೆ ಅದವ್ರೆ. ಇವು ಸುಖ ಯಾವುದಕ್ಕಂತನೋ ಸಂಯೋಗದ ಮೂಲಕ ಯಾವುದು ಅನುಕೂಲ ಇವನ ಮಿಥ್ಯಾ ಬುದ್ಧಿಗೆ ಕಾಣಿಸ್ತಿದೆಯೋ ಅದನ್ನು ಸುಖ ಅಂತನ್ರಿ. ಸಂಯೋಗ ಸಾಪೇಕ್ಷ ಯಾವುದು ಇವನಿಗೆ ಅನಾನುಕೂಲ ಕಾಣಿಸ್ತಿದೆಯೋ ಅದನ್ನು ದುಃಖ ಅಂತನ್ರಿ. ಅದರ ಜ್ಞಾನಿ ಗುರುಗಳು ಹೇಳ್ತಾರೆ, ಅಥವಾ ವಸ್ತು ಸ್ವರೂಪ ಹೇಗಿದೆ ಅಂತಂದ್ರೆ ಯಾವ ಸಂಯೋಗ ಜೀವನಿಗೆ ಸುಖ ಅಥವಾ ದುಃಖದ ಕಾರಣ ಇಲ್ಲ. ಸುಖ ಅಥವಾ ದುಃಖ ಕೊಡುವಂಥ ಸಾಮರ್ಥ್ಯ ಅರೆ ಯಾವ ಸಂಯೋಗದೊಳಗಿಲ್ರಿ. ಯಾವ ಸಂಯೋಗದೊಳಗೆ ಸುಖ ಕೊಡುವ ಸಾಮರ್ಥ್ಯನೂ ಇಲ್ಲ, ಯಾವ ಸಂಯೋಗದೊಳಗೆ ದುಃಖ ಕೊಡುವ ಸಾಮರ್ಥ್ಯನೂ ಇಲ್ಲ. ನಿರೋಗಿ ಶರೀರದಿಂದ ಜೀವ ಸುಖಿಯಾಗೋ ಸಾಧ್ಯ ಇಲ್ಲ, ರೋಗಿ ಶರೀರದಿಂದ ಜೀವನಿಗೆ ದುಃಖ ಆಗೋದಿಲ್ರಿ. ಶರೀರದೊಳಗೆ ರೋಗ ಬರುವುದರಿಂದ ದುಃಖ ಆಗ್ತಿದೆ ಏನಿಲ್ಲ ದಿನಕರನ್ನ? ಆಗ್ತಿದೆ. ಶರೀರದೊಳಗೆ ರೋಗ ಬರುವುದರಿಂದ ಆಗ್ತಿದೆಯೋ ಅಥವಾ ಶರೀರ ಅಂದ್ರೆ ನಾನು ಅನ್ನುವ ಜೀವದ ಮನ್ನಣೆಯಿಂದ ಆಗ್ತಿದೆ ರೀ? ಒಂಚೂರು ವಿಚಾರ ಮಾಡೋದ್ರಿ. ಶರೀರದೊಳಗೆ ರೋಗ ಬರುವುದರಿಂದ ದುಃಖ ಆಗ್ತಿತ್ತು ಅಂತಂದ್ರೆ ಸನತ್ ಕುಮಾರ ಚಕ್ರವರ್ತಿ ಯಾವಾಗ ಮುನಿದಶೆಯೊಳಗಿದ್ದ 700 ವರ್ಷ ತನಕ, ಆ ವೇಳೆದೊಳಗೆ ಅವನಿಗೆ ಯಾಕೆ ದುಃಖ ಆಗಲಿಲ್ಲ? ಅದಕ್ಕೆ ಕಥೆ ಒಬ್ಬರಿಬ್ಬರದ್ದು ಇರ್ಬೋದು, ವಾದಿರಾಜ ಮುನಿರಾಜರದನ್ನು ಬರ್ತಿದೆ, ಕಥೆ ಒಬ್ಬರಿಬ್ಬರದ್ದು ಇರ್ಬೋದು ಆಗಮದೊಳಗೆ. ಆದರೆ ಎಷ್ಟೋ ಮುನಿಗಳಿಗೆ ನಾನಾ ಪ್ರಕಾರದ ರೋಗ ಆಗಿರ್ತವ್ರೆ. ಸತ್ಯ ಹೇಳಬೇಕಂದ್ರೆ ಯಾಕ? ಅದಕ್ಕೆ ನಾನು ವೈಜ್ಞಾನಿಕ ಕಾರಣ ಕೊಡ್ತೇನೆ ರೀ. ಏನು? ಅಸ್ನಾನ ವ್ರತ ಇರ್ತಿದೆ, ಅದಂತ ಧೋವನ ಇರ್ತಿದೆ, ಕಾನನದೊಳಗ ಅನೇಕ ಪ್ರಕಾರದಿಂದ ಬಿಸಿಲು, ಚಳಿ, ಮಳೆ ಇವುಗಳಿಂದ ಶರೀರಕ್ಕೆ ನಾನಾ ಪ್ರಕಾರದ ಧೂಳಿ ಕಣಗಳ ಅಥವಾ ರೋಗಾಣುಗಳ ಅಂಟಿಕೊಳ್ಳುತ್ತವಲ್ಲ, ಅದರಿಂದ ಅವರಿಗೆ ಬಾಧೆ ಆಗ್ತಿದೆ. ಹಲ್ಲು ಉಜ್ಜೋದನೇ ಇಲ್ಲ, ಸ್ನಾನ ಮಾಡೋದನೇ ಇಲ್ಲ, ಅದರಿಂದ ಅವರಿಗೆ ಚರ್ಮ ರೋಗ ಆಯಿತು. ಅಥವಾ ಹಲ್ಲು ಉಜ್ಜೋದನೇ ಇಲ್ಲ. ಅರೆ, ಹಲ್ಲು ಉಜ್ಜುವ ಮಾತೇನು ಬರ್ತಿದೆ ಅಲ್ಲಿ ಸ್ವರೂಪ ಹೇಗಿದೆ? ಸ್ವರೂಪ ಬೆರಳಿನಿಂದ ಕೂಡ ಉಜ್ಜುವುದಿಲ್ರಿ ಆಹಾರ ಆದಮೇಲೆ. ಇನ್ನು ನೀವು ಲವಣ ಕೊಟ್ರಿ ಅಥವಾ ಅದೇನು ಮಂಜನ ಕೊಟ್ರಿ ಅಂತಂದ್ರೆ ಉಜ್ಜು ಮಾತಂತೂ ಮುನಿ ದಶಾದೊಳಗೆ ಇಲ್ಲವೇ ಇಲ್ಲ. ಬೆರಳಿನಿಂದ ಕೂಡ, ಆಹಾರದ ಸಮಯಕ್ಕೂ ಕೂಡ, ಆಹಾರ ಮುಗಿದ ನಂತರ ಬಾಯೊಳಗೆ ನೀರು ತಗೊಂಡು ಬೆರಳಿನಿಂದ ಕೂಡ ಹಲ್ಲು ಉಜ್ಜೋದಿರ್ರಿ. ಅದಂತ ಧಾವನ ವ್ರತ ಇದೆ ರೀ. ಹಾಗಾದ್ರೆ ಅವರಿಗೆ ರೋಗ ಬರೋದನ್ನ ಒಂದು ಮಾತು. ಎರಡನೇದು, ಎಷ್ಟೋ ಬಾರಿ ಅಂತರಾಯ ಆಗ್ತಿದಿರಲ್ಲ ಆಹಾರದೊಳಗೆ, ಅವಾಗ ಬಾಯಿ ಮುಗುಳ್ಸನ್ನು ಹೋಗೋದಿಲ್ರಿ ಅವ್ರ. ಏನು ಹೋಗ್ತಾರ್ರಿ? ಹೋಗ್ತಾರ. ಯಾವುದೋ ಆಹಾರ ತುತ್ತನ್ನು ತಿಂತಾ ಇರ್ತಾರೆ, ತಿಂದಿರ್ತಾರೆ, ಆ ವೇಳೆದೊಳಗೆ ಏನೋ ಕಾಣಿಸ್ತಿದೆ ಅಥವಾ ಅಲ್ಲೇನೋ ಕಾಣಿಸ್ತಿದೆ ರೀ. ಅದರೊಳಗೆ ಏನಿದೆ? ಎಷ್ಟದವ್ರಿ? ಆಹಾರ ಅಂತರಾಯ ಯಾವ್ಯಾವ ರೀತಿಯಿಂದ ಆಗ್ತಾವಂಥೇಳಿ ಸುದೃಷ್ಟಿ ತರಂಗಿಣಿಯೊಳಗರೆ ಮಗು ಅಳ್ತಾ ಇತ್ತು, ಮಗುವಿಗೆ ಸ್ತನಪಾನ ಮಾಡಿಸ್ತಾ ಇದ್ದಳು. ಯಾವುದಾದ್ರೂ ತಿರಿಯಂಚ ಅದು ಜೀವ 2 ಕಾಲದ ಮಧ್ಯದೊಳಗಿಂದ ಹಾಯ್ದು ಹೋಯಿತು. ಆಹಾರ ಕೊಡುವಂಥವನ ಕೈ ನಡಿಗೆ ಆಹಾರ ಕೊಡುವಂಥವು ದಾತ ಅಂದರೆ ಕೈಯೊಳಗಿನ ತುತ್ತು ಕೆಳಗೆ ಬಿತ್ತು. ಅಂತರಾಯ ಎಷ್ಟದವ್ರೆ? ಅದು ತೆಗೆದೊಂದಿಷ್ಟು ಹೋದ್ರೆ ಸುದೃಷ್ಟಿ ತರಂಗಿಣಿಯೊಳಗೆ ಎಷ್ಟು 35, 65 ಏನೇನು ಬಂದಿದವ್ರಿ ದಾತೃವಿನ ದೋಷ. ಆಹಾರ ಅಂತರಾಯ ಯಾವಾಗ ಆಗ್ತಿದೆ.
ಹಾಗಾದ್ರೆ ಅಂಥ ಪ್ರಸಂಗದೊಳಗೆಲ್ಲ ಸಾಕಪ್ಪ ಇನ್ನ ಬಾಯಿಗೆ ಉಳಿಸ್ತೇನೆ ನೀರು ಕೊಡು ಅಂತಾರ್ರಿ. ಹಾಗಾದ್ರೆ ಹಾಗೆ ಮುಸುರಿ ಬಾಯಿ ಇರ್ತಿದಿರಲ್ಲ ಅದ ಅಲ್ಲಿ ಹೋಗಿ ಕಾನೂನದೊಳಗೆ ನಿರ್ಜರಿಯೊಳಗೆ ಹೋಗಿ ಬಾಯಿ ತೊಳ್ಕೊಂತಾರ್ರಿ. ಯೋಚನೆ ಮಾಡೋದು ಒಂದಿಷ್ಟು. ಎಂಥದ್ದಿದೆ, ಎಷ್ಟು ಒಂದು ಪವಿತ್ರ ಭಾವದ ಆಧಾರದ ಮೇಲೆ, ಪವಿತ್ರ ಸಾಧನೆಯ ಆಧಾರದ ಮೇಲೆ ಇದೆ ರೀ ಆ ಮುನಿ ಜೀವನ. ಆದ್ರೆ ದೇಹಕ್ಕೆ ಅದನ್ನೇ ಇಷ್ಟೋಪದೇಶದೊಳಗೆ ಹೇಳಿದ್ದಿರಬಹುದು. ಯಾವುದು ದೇಹಕ್ಕೆ ಉಪಯೋಗಿ ಅನುಕೂಲ ಇದೆಯೋ ಅದ ಜೀವಕ್ಕೆ ಅಪಕಾರ ಉಪಕಾರ. ಯಾವುದು ಜೀವಕ್ಕೆ ಉಪಕಾರ ಇದೆ ಅದು ದೇಹಕ್ಕೆ ಅಪಕಾರ ಇದೆ. ಯಾವುದು ದೇಹಕ್ಕೆ ಉಪಕಾರ ಇದೆ ಅದು ಜೀವನಿಗೆ ಅಪಕಾರ ಇದೆ. ಹಾಗಾದ್ರೆ ದೇಹದ ಉಪಕಾರ ಅವ್ರು ಯಾವಾಗೂ ಮಾಡೋದೇ ಇಲ್ಲಲ್ಲ. ಹಾಗಾದ್ರೆ ಜೀವನಿಗೆ ಅಪಕಾರನೇ ಆಗೋದ್ರಿ. ರೋಗಾದಿಗಳು ಎಷ್ಟಾಗುತ್ತಿರಬಹುದು ಅವ್ರ ಜೀವನದೊಳಗೆ. ಹಾಗಾದ್ರೆ ಅವರಿಗೆ ದುಃಖ ಇರ್ತಿದೆ ಏನ್ರಿ ಅಣ್ಣ? ಯಾಕಿಲ್ಲ? ಆ ದೇಹದ ಜೊತೆಗೆ ಏಕತ್ವ ಇಲ್ಲ ಅವರಿಗೆ. ಅಷ್ಟೇ ನಾವು ಮಾಡೋದಿದೆ ರೀ. ಈಗ ದೇಹದ ಜೊತೆಗಿನ ಅಭೇದತೆಯನ್ನ ತುಂಡರಿಸಿ ಹಾಕಿ ದೇಹದ ಭಿನ್ನತೆಯನ್ನು ನಂಬೋದಿದೆ, ತಿಳಿಯೋದಿದೆ, ಮತ್ತು ಜ್ಞಾನದ ಮೇಲೆ ಸಂಸ್ಕಾರ ಮಾಡೋದಿದೆ. ಅರೆ ರೋಗ ಬಂದ ಮೇಲೆ ನರಳಾಡೋದ, ಕೂಗಾಡೋದ, ಮತ್ತು ಶಾಸ್ತ್ರ ಓಡೋದ, ಇದ ಸರಿ ಅನ್ನೋದ. ಹಾಗೆ ಅಂದರೆ ಧರ್ಮ ಆಗ್ತಿದೆ ಅನ್ರಿ? ಮೋಕ್ಷ ಮಾರ್ಗ ಸಿಗ್ತಿದೆಯನ? ಎಲ್ಲಿ ಹೋಗ್ತೇವೋ ಅಲ್ಲಿ ಹಾಗೆ ಇದ್ದೇವೋ ಅಂತಂದ್ರೆ ದೇಹ ಸ್ವಲ್ಪ ಏನಾದರೂ ಅದರೊಳಗೆ ವಿಕೃತಿ ನಮ್ಮ ಬುದ್ಧಿಯ ಅನುಸಾರ ಕಂಡಿತು ಅಂತಂದ್ರೆ ದೇಹದೊಳಗೆ ನಿಜವಾಗಿ ವಿಕೃತಿ ಯಾವಾಗ ಬರೋದನೇ ಇಲ್ಲರಿ, ರೋಗ ಆಗೋದಿಲ್ಲ. ಅರೆ ಅದರದ ಸ್ವಭಾವ ಇದೆ ರೀ, ಅದರದ ಸ್ವಭಾವ ಇದೆ. ಅದು ತನ್ನ ಸ್ವಭಾವದ ಅನುಸಾರ ಪರಿಣಾಮನ ಮಾಡ್ತಿದೆ. ನಿರೋಗನೇ ಇರ್ತಿದಲ್ಲ ಕೆಲವು ರೋಗ, ಅರೆ ನಿನಗೆ ಕಂಡು ಬರುವುದಿಲ್ಲ ಅದು ಒಂದು ಮಾತು. ಅಥವಾ ಆ ಪ್ರಕಾರದ ಅದರದ್ದು ಪರಿಣಾಮನ ಸ್ವಭಾವ ಇದೆ ಅನ್ನೋರ್ಲೆ ಏನಿದೆ ನಮಗಿಲ್ಲಿ ತೊಂದರೆ ಈಗ? ಹಾಗನ್ರಿ, ಬೇಕಾದ್ರೆ ಹೀಗನ್ರಿ. ದೇಹ ಕೆಲವರದ್ದು ನಿರೋಗಿನೇ ಇರ್ತಿದೆ, ಅದಕ್ಕೇನಂತೀರಿ? ಅದರದ್ದು ಪರಿಣಾಮನದ ಸ್ವಭಾವ ಹಾಗೆ ಇದೆ. ಅಥವಾ ಒಳಗೆ ಕೆಲವೊಂದು ಇದ್ರೂ ಕೂಡ ಕಂಡು ಬರುವುದಿಲ್ಲ. ಎಷ್ಟೋ ರೋಗಗಳ, ಎಷ್ಟೋ ಬರೀ ಕ್ಯಾನ್ಸರ್ದಷ್ಟ ಅಲ್ರಿ, 2ನೇ ಹಂತ ಐತಿ, 3ನೇ ಹಂತ ಐತಿ, 4ನೇ ಹಂತ ಐತಿ ಹೇಳ್ತಾರೋ. ನಾವು ಅದನ್ನು ದೊಡ್ಡದು ಮಾಡಿ ಊರು ತುಂಬ ಪ್ರಚಾರ ಮಾಡ್ತೇವ್ರಿ. ಯಾವ ಹಂತ? ಪ್ರಥಮ ಹಂತದೊಳಗೆ ಯಾರಿಗೆ ತಿಳಿಯೋದಿದೆ? ಏನಾದರೂ ವೇದನೆ ಅಥವಾ ಅದರ ಲಕ್ಷಣಗಳ ವಿರುದ್ಧ ಕಂಡು ನಮಗೆ ಅನಿಷ್ಟನು ಅಂತಂದ್ರೆ ನಾವು ತಜ್ಞರ ಹತ್ರ ಹೋಗ್ತೇವ್ರಿ. ಆಗಲೇ ರೋಗ ಎಷ್ಟು ಬೆಳೆದು ಬಿಟ್ಟಿರ್ತಿದ್ದೀರಿ. ಇನ್ನು ಆ ರೋಗದ ಬೆಳೆಯುವಿಕೆ ನಿಂತ ಅದು ಗುಣಮುಖನೂ ಆಗ್ತಾ ಇರ್ತಿದೆ. ಆವಾಗ ಔಷಧ ನಿಮಿತ್ತನೂ ಆಗ್ಬೋದು. ಅದರದ್ದು ಗುಣಮುಖ ಆಗೋದು ಯೋಗ್ಯತೆನೇ ಇರಲಿಲ್ಲ, ಅದರೊಳಗೆ ಹೊರಟು ಹೋಗ್ಬೋದ್ರಿ. ಹೊರಟು ಹೋಗಲೇಬೇಕು, ಹೀಗೆ ನಿಯಮ ಇಲ್ಲ. ಆಯುವಿನ ಕಾರಣದಿಂದ ಬದುಕಲೇಬೇಕು, ಅಸಾತಾದ ವೇದನೆಯದ ಉದಯವನ್ನು ಸಹಿಸಲೇಬೇಕು. ಅಸಾತ ವೇದನೆಯದ ಕಾರಣದಿಂದ ರೋಗ ಬರ್ತಿದೆ, ಆಯುವಿನ ಕಾರಣದಿಂದ ಜೀವನ ಇರ್ತಿದೆ. ಅಸಾತ ವೇದನೆಯದ ತೀವ್ರತೆಯಿಂದ ದೇಹದೊಳಗೆ ಅಸಹ್ಯ ವೇದನೆ ಏನೇನೋ ಹುಳು ಬೀಳ್ತವ್ರೆ. ಅರೆ ಮುನಿ ಜೀವನದೊಳಗನ್ನು ಬೀಳ್ತವ್ರೆ. ಮೋಟೆ ಕೀಟ ಪಡೆ ಅಂತೇಳಿ ಓದಿದೇವಲ್ಲ ನಾವು. ಮೃತ್ಯು ಮಹೋತ್ಸವ ಪಂಡಿತ್ ಸೂರದಾಸರದೇನು ಇದೆ, ನಾವು ಮಾಡಿದ್ದೇ ಇದೆ. ಅದರೊಳಗೆ ಹೇಳಿದ್ರು ಮೋಟೆ ಕೀಟ ಪಡೆ. ಶರೀರದೊಳಗೆ ದೊಡ್ಡ ದೊಡ್ಡ ಹುಳು ಅದು, ಗಾಯ ಅದು, ಹುಣ್ಣಾದು, ಕುರು ಅದು, ರಕ್ತ ಕೆಟ್ಟ ಏನೇನೋ ಆಯಿತು, ಅದರೊಳಗೂ ಕೀವಾಯಿತು, ಹುಳು ಅದು. ಆದರೂ ಅವ್ರಿಗೇನಾಗಲಿಲ್ಲರಿ. ಅವರು ತಮ್ಮ ಆತ್ಮನಲ್ಲೇ ಸ್ಥಿರ ಉಳಿದ್ರಿ. ನಮಗೆ ಅದು ಮಾಡೋದಿದೆ ರೀ. ದೇಹದ ಉಪಾಯ ಎಷ್ಟು ಮಾಡಿದ್ರೂ ಕೂಡ ಆ ದೇಹ ಒಂದು ದಿವಸ ಏನಾಗೋದ? ಸ್ಮಶಾನದೊಳಗೆ ಪೂಜೆ ಆಗೋದ್ರಿ. ಏನೇ ಮಾಡಿದ್ರೂ ಕೂಡ. ಯಾರು ನಿನ್ನೆ ಹೇಳಿದ್ರಲ್ಲೇ ಶತಾಯು ಏನದ ನೆಲ್ಲಿಕಾಯಿ ತಿನ್ನುವುದರಿಂದ ಶತಾಯು, ದಿನಾ ನೆಲ್ಲಿಕಾಯಿ ತಿಂದ್ರೆ ಶತಾಯುಗಳಾಗ್ತಾರೆ. ಅದಕ್ಕೆ ನಾನು ಕೇಳಿದೆ, ಯಾವಾಗ ತಿಂತಾರೆ? ಅಂದಿನಿಂದ ಶತಾಯು ಏನು ಹುಟ್ಟಿದಾಗಿನಿಂದ? ಒಂದು ಪ್ರಶ್ನೆ. ಎರಡನೇದು, ದಿನಾ ತಿಂದ್ರೆ ದಿನಾ ಶತಾಯು ಅಂದ್ರೆ ಸಾವೇ ಇಲ್ಲ. ದಿನ 100 ವರ್ಷ ಆಯು ಬೆಳೀತಾರಲ್ಲ. ಅರೆ ಇಂಥ ನೋಡ್ರಿ, ಕೆಲವೊಂದು ವಸ್ತುವಿನ ಗುಣವನ್ನು, ಸಾಮರ್ಥ್ಯವನ್ನು ಹೇಳುವ ಸಲುವಾಗಿ ಅದನ್ನು ಈ ರೀತಿ ಹೇಳಲಾಗ್ತಿದೆ ರೀ. ಆ ವಸ್ತುವಿನಲ್ಲಿ ಇಷ್ಟೊಂದು ಗುಣ ಇದ್ದಾವೆ, ಇದರ ಸಿದ್ಧಿ ಮಾತ್ರ ಮಾಡೋದಿದೆ ರೀ. ಶತಾಯು ಅಂದ್ರೆ ಯಾವ ಪ್ರಕಾರದ ರೋಗ ತರದೇ ಇರುವಂಥ ಶಕ್ತಿ ಅದರಲ್ಲೇ ಇದೆ ಅಂಥೇಳಿ ಹೇಳಿದರು.
ಆದರೆ ಅದು ರೋಗ ತರುವಲ್ಲಿ ಅಥವಾ ರೋಗ ಬರದೇ ಇರುವಲ್ಲಿ ಅದರದ ಪಾತ್ರ ಏನೂ ಇಲ್ಲ. ಶರೀರದ ಯೋಗ್ಯತೆ ಆ ಪ್ರಕಾರ ಇದ್ದ ನಂತರ ಗೌರಣ್ಣವರೆಲ್ಲೂ ಅದರ್ರಿ ಅಷ್ಟು ಹಿಂದೂ ಕೂತ್ರಿ ನೋಡ್ರಿ, ಯಾರ ಶರೀರದೊಳಗೆ ಸ್ವಯಮೇವನ ಉಪಾದಾನ ಇದೆ ಬಬಿತ, ಉಪಾದಾನದ ಸಾಮರ್ಥ್ಯ ಇದೆ, ಅವ್ರದ್ದು ಯೋಗ್ಯ ಆಹಾರ ವಿಹಾರ ವ್ಯಾಯಾಮ ಎಲ್ಲ ಇರ್ತಾವ್ರಿ. ಅದಕ್ಕೆ ನಾವೇನು ಅಜ್ಞಾನಿಗಳಂತೇವೆ, ಇಷ್ಟೆಲ್ಲ ಕರೆಕ್ಟಾಗಿ ಮಾಡ್ತಾರೆ ಅಂಥೇಳಿ ಈ ವಯಸ್ಸಿಗೆ ಕೂಡ ಹೀಗದ. ಅದು ಆಗೋದು ತನ್ನಿಂದ ತನ್ನ ಉಪಾದಾನದಿಂದ. ಇನ್ನು ಉಪಾದಾನದಲ್ಲೇನ ಇರುವೆಳೆದೊಳಗೆ ನಿಮಿತ್ತ ಕೆಲವು ಕೂಡ್ತಿರ್ಬಹುದ್ರಿ, ಅದರ ನಿಮಿತ್ತದಿಂದ ಏನೂ ಆಗೋದಿಲ್ಲ. ಉಪಾದಾನದೊಳಗೆ ಶಕ್ತಿ ಇಲ್ಲದೆ ಹೋದ್ರ ನಿಮಿತ್ತದಿಂದ ಏನೂ ಆಗೋದಿಲ್ಲ. ಯೋಗ್ಯ ಆಹಾರ ವಿಹಾರ ದಿನಚರಿಯಿಂದ ಏನೂ ಆಗೋದಿಲ್ಲ. ಆದ್ರೆ ಅದರದ ಯೋಗ್ಯತೆ ಹಾಗಿತ್ತು ಅಂತಂದ್ರೆ ಅವನ ಜೀವನ ಹಾಗೇ ಇರ್ತಿದ್ದೀರಿ. ಯೋಗ್ಯ ಆಹಾರ ವಿಹಾರ ವ್ಯಾಯಾಮ ಯೋಗಾಭ್ಯಾಸ ಏನೇನು ಹೇಳಿದಾರಲ್ಲ ಅದೆಲ್ಲ. ಆದರೆ ಅದೆಲ್ಲ ಮಾಡುವಂಥ ಕೂಡ ಒಮ್ಮೆ ರೋಗದ ಮುಖದೊಳಗೆ ಹೊರಟು ಹೋಗ್ತಾನೆ, ಕೊನೆಗೊಮ್ಮೆ ಮರಣದ ಮುಖದೊಳಗೆ ಹೊರಟು ಹೋಗ್ತಾನೆ. ವಾಸ್ತವಿಕತೆಯನ್ನು ನಂಬೋದು ಏನು ನಿಮಿತ್ತದ ವಿಶ್ವಾಸ ಮಾಡೋದ? ವಾಸ್ತವಿಕತೆಯನ್ನು ನಂಬಲಿಕ್ಕೆ ಬೇಕು. ಸದಾ ಸುಖದಾಶ್ರೀ ಏನು ಹೇಳಿದರು, ಈಗ ನಮಗೆ ಜಿನೇಂದ್ರ ಪ್ರಭುವಿನ ವಚನ ರೂಪದ ಅಮೃತವೇ ಔಷಧವಿದೆ. ಮರಿತಕ್ಕದ್ದಲ್ರಿ ಅದು ವಾಕ್ಯ. ಬಹಳ ಬಾರಿ ಹೇಳಿದೆನ್ನ, ಬಹಳ ಬಾರಿ ಕೇಳಿದಿರ ತಾವು. ಏನು ಈಗ ಈಗ ಅಂದರೆ ಯಾವಾಗ? ರೋಗ ಆಗಿರೋ ವೇಳೆದೊಳಗನ್ರಿ, ವೃದ್ಧಾಪ್ಯ ಬಂದಿರೋ ವೇಳೆದೊಳಗಾಗ್ರಿ, ಯಾವ ಔಷಧ ಒಂದು ವೇಳೆ ಪರಿವಾರದವರು ದುಡ್ಡಿನಿಂದ ಅಥವಾ ಲೌಕಿಕ ಜ್ಞಾನದಿಂದ ಪ್ರೇರಿತ ಆಗಿ ನಮಗೆ ಏನಾದರೂ ಔಷಧಿ ಕೊಟ್ಟರೂ ಕೂಡ ಈ ಔಷಧ ತಗೊಳ್ಳಿಕ್ಕೆ ಏನು ಹಾನಿ ಇದೆ ರೀ? ಏನು ಹಾನಿ ಇದೆ ಅನ್ನೋದಕ್ಕಿಂತ ಈ ಔಷಧ ಲಾಭದಾಯಕ ಇದೆ. ಯಾವುದ? ಈಗ ಈ ಸಮಯದಲ್ಲಿ ಜಿನೇಂದ್ರ ಪ್ರಭುಗಳ ವಚನ ರೂಪದ ಅಮೃತವೇ ನಮಗೆ ಪರಮ ಔಷಧವಿದೆ. ಅಲ್ಲಿ ಅವರು ಹೇಳಿದ್ರು, ಅಂಗುಲ ಪ್ರಮಾಣ ಪ್ರದೇಶದೊಳಗ 96 ರೋಗಗಳು ಇರುವೆಳೆದೊಳಗ ಇಡೀ ಶರೀರದ ತುಂಬೆಲ್ಲ ಎಷ್ಟು ರೋಗ, ಯಾವ್ಯಾವ ರೋಗಕ್ಕಂಥೇಳಿ ನೀನು ಔಷಧಿ ಮಾಡ್ತಿ? ರೋಗದ ಹೆಸರು ಈಗ ಒಂದಕ್ಕೆ ಕೊರೋನಾ ಅಂಥೇಳಿ ಇಟ್ಟರ್ರಿ, 2 ವರ್ಷ 4 ವರ್ಷದ ಪೂರ್ವದೊಳಗೆ ಯಾವುದೋ ಒಂದು ಬಂತು. ಅದಕ್ಕೆ ಈ ಶರೀರದೊಳಗೆ ಅಂಗುಲ ಪ್ರಮಾಣ ಇಷ್ಟಿಷ್ಟು ಸ್ಥಾನದೊಳಗೆ 96 ರೋಗ ಅದಾವ್ರಿ. ಅವಕ್ಕೆಲ್ಲ ಯಾರ ಹೆಸರಿಡವ್ರಿ? ಯಾರ ಹೆಸರಿಡವ್ರಿ? ಯಾವ ಸಮಯದೊಳಗೆ ಯಾವ ನಿಮಿತ್ತದಿಂದ ಯಾರ ಶರೀರದೊಳಗೆ ಯಾವ ರೀತಿಯ ರೋಗ ಉದ್ಭವ ಆಗ್ತಿದೆ ಯಾರು ಹೇಳವ್ರಿ? ಓದಿದವ್ರು ಎಷ್ಟು ಓದಿರ್ತಾರ್ರಿ? 4 ರೋಗಗಳ ಬಗ್ಗೆ ಓದಿರ್ಬಹುದು, 100 ಓದಿರ್ಬಹುದನ್ರಿ. ಏನು ಸ್ಪೆಷಲಿಸ್ಟ ಅದ ಇದ ಏನೇನು ಇರ್ತಿದೆ, ಏನು ಮಣ್ಣರೇ ಇರಲಿರಿ ಅದ. 100 ರೋಗಗಳ ಬಗ್ಗೆ ಓದಿದ್ದಿರ್ಬೋದು. ಆದರೆ ಇವನ ಶರೀರದೊಳಗೆ ಅಷ್ಟು ರೋಗದವ್ರಲ್ಲ ಯಾವಾಗ ಓದವ್ರು? ಮತ್ತು ಇದು ಯಾವ ರೋಗದ ಲಕ್ಷಣ ಇದೆ ಅನ್ನೋದನ್ನೆಲ್ಲ ಯಾರು ಬರೆಯೋರು ಅಥವಾ ಸ್ಮರಣೆಯಲ್ಲಿ ಇಟ್ಕೊಳ್ಳೋರು. ಇನ್ನು ಈ ರೋಗದ ಉಪಶಮನ ಸಲುವಾಗಿ ಈ ಔಷಧಿ ಇದೆ ಅಂಥೇಳಿ ಒಂದು ವೇಳೆ ಯಾವ ವಿಜ್ಞಾನಿ ಕಂಡು ಹಿಡಿದ್ರೂ ಕೂಡ ಆ ಔಷಧ ಒಬ್ಬರಿಗೆ ಉಪಯೋಗ ಆದ್ರೆ ಅದೇ ರೋಗಕ್ಕೆ ಇನ್ನೊಬ್ಬರಿಗೆ ಆ ಔಷಧ ಉಪಯೋಗ ಆಗುವುದಿಲ್ಲ. ನಂಬಲಿಕ್ಕೆ ಬೇಕೇನ್ಬೇಡ, ನಂಬುವಂಥ ಬುದ್ಧಿ ಇರುವಳದೊಳಗೆ ನಂಬದೇ ಹೋದ್ರೆ ಬುದ್ಧಿನ ಯಾವಾಗೆಲ್ಲ ಅವಾಗೇನು ನಂಬೋದ್ರೆ? ಅದಕ್ಕೆ ಅವ್ರು ಹೇಳಿದ್ರು, ಎಷ್ಟೆಷ್ಟು ರೋಗಗಳಿಗೆ ಅಂಥೇಳಿ ನೀನು ಔಷಧಿ ಮಾಡ್ತಿ, ಕೊನೆಗೊಂದು ದಿವಸ ಮರಣಂತೂ ಬರೋದನ್ನ. ತೆಗೆದು ಹೋದ್ರೆ ಭಾವನಾಧಿಕಾರ ರತ್ನಕರಂಡ ಶ್ರಾವಕಾಚಾರ ನಿಜವಾಗಿನ ಗುಣರತ್ನ ಸುಖರತ್ನಗಳನ್ನು ನಿರಂತರ ಹೊರಗೆ ತೆಗೆಯುವಂಥ ಭೋಗಿಸುವಂಥ ಗ್ರಂಥ ಇದೆ. ಗುಣರೂಪದ ರತ್ನಗಳನ್ನು ನನ್ನೊಳಗಿಂದನ ನಾನು ಸುಖರೂಪದ ರತ್ನಗಳನ್ನು ನಿರಾಕುಲ ಶಾಂತಿಯ ರೂಪದ ರತ್ನಗಳನ್ನು ನಿರಂತರ ಹೊರಗೆ ತೆಗಿತಾ ಇರಬಹುದು, ಭೋಗಿಸ್ತಾ ಇರಬಹುದು. ಅಂಥ ಗ್ರಂಥದಿದೆ. ಅದರ ವಾಚನದ ಸಮಯದೊಳಗೆ ಸದಾ ಸುಖದಾಶ್ರೀ ಟೀಕಾ ಅಂತಂದ್ರೆ ಅದ್ಭುತ ಪರಮ ಉಪಯೋಗಿ, ನಮಗೆ ತಿಳಿಯುವ ಹಾಗೆ ಇದೆ. ಮತ್ತೊಂದು ಅವರು ಹೇಳಿದ್ರು, ಅದಕ್ಕೆ ಸಂಬಂಧಿಸಿದ ಹಾಗೆ ನನಗೆ ಹೇಳದ್ದ ಅಥವಾ ನಾನು ಅದನ್ನು ತಿಳಿಯದೆ ಈ ಸಮಯದೊಳಗೆ ಅದನ್ನು ಬುದ್ಧಿಯೊಳಗೆ ಪುನಃ ತಂದುಕೊಳ್ಳದೆ ನನಗೆ ಸಮಾಧಾನ ಇಲ್ಲ. ರೋಗವು ಅಸಾತ ಕರ್ಮದ ಉದಯದಿಂದ ಬರುತ್ತದೆ. ಹಾಗಾದ್ರೆ ಆ ಅಸಾತ ಕರ್ಮದ ಉದಯವನ್ನು ತಡೆಯುವಂಥ ಔಷಧಿ ಲೋಕದೊಳಗೆ ಇಲ್ಲ.
ಇದೆಷ್ಟು ಸೈದ್ಧಾಂತಿಕ ಮಾತು ರೀ. ರೋಗ ಯಾವುದರಿಂದ ಬರ್ತಿದೆ? ಅಸಾತ ಕರ್ಮದ ಉದಯದಿಂದ ರೋಗ ಬರ್ತಿದೆ. ಆ ಅಸಾತ ಕರ್ಮದ ಉದಯವನ್ನು ತಡೆಯುವಂಥದ್ದು ಅಥವಾ ಅಸಾತ ಕರ್ಮವನ್ನೇ ಸತ್ತಾನೊಳಗಿಂದ ತೆಗೆದು ಹಾಕುವಂಥದ್ದು ಔಷಧ ಲೋಕದೊಳಗೆ ಯಾವುದೂ ಇಲ್ಲ. ಸಾತಾದ ಉದಯ ಬಾರದ ವಿನಃ ರೋಗ ಉಪಶಮ ಆಗೋದಿಲ್ಲ, ಯಾವ ಔಷಧದಿಂದ ಆಗೋದಿಲ್ಲ ರೀ. ಸಾತಾದ ಉದಯ ಬಂದ ನಂತರ ಒಂದು ವೇಳೆ ಸಾತಾದ ಉದಯ ಬಂತು ಅಂತಂದ್ರೆ ಯಾವುದೋ ಒಂದು ಔಷಧ ನಿಮಿತ್ತ ಆಗಬಹುದು. ನಿಮಿತ್ತ ಆಗಬಹುದು ಅರ್ಥಾತ್ ಸಾತಾದ ಉದಯನ ಅಲ್ಲಿ ಕಾರಣ ಇದೆಯಲ್ಲ, ಇನ್ನು ಈ ಔಷಧದ್ದೇನು ನಿಮಿತ್ತ ಇದೆ ರೀ? ನಿಮಿತ್ತ ಅರ್ಥಾತ್ ಇದರಿಂದ ಆಯ್ತು ಅಂಥೇಳಿ ಲೋಕದೊಳಗೆ ಅನ್ಬಹುದು. ಅಜ್ಞಾನಿಗಳು ಅನ್ಲಿ ಬಿಡ್ನಿ, ಅದನ್ನೇ ವಿಚಾರ ಮಾಡ್ತೀವಿ ಅಂತಾರೆ ಅವರು. ಇನ್ನೊಂದು ಮಾತು, ಚೈತನ್ಯ ಸ್ವರೂಪಿಯಾದಂಥ ಅರೂಪಿ ಆತ್ಮನಿಗೆ ಯಾವ ಈ ಜಡದೇಹಕ್ಕೆ ಸಂಬಂಧಿಸಿದ ರೋಗ ಸ್ಪರ್ಶನ ಮಾಡೋದಿಲ್ಲ. ಎಂಥ ಆನಂದದ ವಿಷಯ ರೇ. ಕೂತಲ್ಲೇನ ಅನೇಕ ಪ್ರಕಾರದ ಪ್ರತಿಕೂಲತೆ ಇರಲಿ, ಶರೀರದೊಳಗೆ ನಾನಾ ಪ್ರಕಾರದ ರೋಗ ಇರಲಿ, ಬರೇ ಆ ಸತ್ಯ ತತ್ವದ ವಾಚನದಿಂದ ಕೂತಲ್ಲೇನ ಆನಂದ ಆಗ್ತಿದ್ದೀರಿ. ಗಂಟೆಗಟ್ಟಲೆ ಓದುತ್ತಾ ಕೂತ್ರೆ ಅನೇಕ ಸಮಯ ಪ್ರಮೋದದಿಂದ ಮೈ ರೋಮಾಂಚಿತ ಆಗ್ತಿದ್ದೀರಿ. ಧನ್ಯ ಇದೆಯಲ್ಲ ನಮ್ಮ ಜೀವನ. ಅರೂಪಿಯ ಆತ್ಮತತ್ವದ ಸ್ವರೂಪವನ್ನು ಕೇಳುವುದರೊಳಗೆ ಇಷ್ಟ ಆನಂದ ಇದೆ ಅಂದಮೇಲೆ ಪ್ರತ್ಯಕ್ಷ ಆ ಅರೂಪಿ ತತ್ವನ ಸಂವೇದನ ಆಗ್ತಾ ಇರುವಂಥ ಆ ಮುನಿರಾಜರಿಗೆ ಯಾವ ಉಪಸರ್ಗ, ಯಾವ ರೋಗ, ಕೀವು ಸೋರ್ತಾ ಇತ್ತು, ಶರೀರದ ಅವಯವಗಳ ಕರೆಗೆ ಹೋಗ್ತಾ ಇತ್ತು. ವಾದಿರಾಜ ಮುನಿರಾಜರ್ದ ಅಥವಾ ಸನತ್ಕುಮಾರ ಚಕ್ರವರ್ತಿದ ಕಥೆ ಕೇಳಿದೆವು. ಅದು ಅವರ ಕಥೆ ಅಂಥೇಳಿ ಕೇಳಿ ಆನಂದ ಪಟ್ಟೆವು ಆ ಸಮಯದೊಳಗಷ್ಟೇ ರೀ. ಆನಂದ ಆಗ್ತಿದೆ. ಆದರೆ ಇನ್ನೊಬ್ಬರ ಕಥೆಯೊಳಗಿನ ಆನಂದ ತಗೊಂಡು ಏನು ಮಾಡೋದ್ರಿ? ನಮ್ದಾಗಬೇಕಲ್ಲ ಆನಂದ. ಇನ್ನೊಬ್ಬರು ಹೇಳಿದ ಮಾತಿಗೆ ನಕ್ಕಿರ ಏನಾಗೋದ? ನಗುವಂಥದ್ದು, ಶಾಂತಿ ಇರುವಂಥದ್ದು, ಹರ್ಷದಿಂದ ಪ್ರಫುಲ್ಲಿತ ಆಗುವಂಥದ್ದು ನಮ್ಮಲ್ಲೇ ಬೇಕಲ್ಲ ಜ್ಞಾನರೇ. ಅರೂಪಿ ಆತ್ಮನಿಗೆ ಸ್ಪರ್ಶ ಕೂಡ ಮಾಡುವುದಿಲ್ಲ ಈ ಜಡ ದೇಹದ ರೋಗಗಳ ಅಂಥೇಳನ ಪ್ರತಿಯೊಬ್ಬ ಮುನಿರಾಜರಿಗೆ ಮುನಿರಾಜರಿಗೆ ರೋಗ ಆಗುವುದರೊಳಗೆ ಯಾವ ಆಶ್ಚರ್ಯನೂ ಇಲ್ಲ. ಇನ್ನೂ ಅನೇಕ ಕಾರಣ ಕೊಡ್ತಾರೆ ಆಗಮದೊಳಗ. ಅವರ ದೇಹದ ಸ್ವಭಾವ ಹೇಗಿದೆ ಅದಕ್ಕೆ ಅನುರೂಪವಾಗಿ ಅವರಿಗೆ ಆಹಾರ ಎಲ್ಲಿಂದ ಸಿಗೋದ್ರಿ? ಯಾವಾಗ ಸಿಗೋದು? ನಾವಾದರೆ ಮನೆಯಾಗ ತಯಾರು ಮಾಡ್ತೇವೆ ನಮ್ಮ ಸಲುವಾಗಿ. ಆದರೆ ನನಗೆ ಅದು ತಿಂದ್ರೆ ಪಿತ್ತಾಗ್ತಿದೆ, ಬೇಡ ಬೇಡ ಅಂತ ಇದು ತಿಂದರೆ ನನಗೆ ಉಷ್ಣ ಆಗ್ತಿದೆಪ್ಪ ಅಂಥೇಳಿ ಹೇಳ್ತೇವ್ರಿ. ಅವ್ರು ಯಾರಿಗೆ ಹೇಳವ್ರ? ಯಾವ ಶ್ರಾವಕ ತನ್ನ ಸಲುವಾಗಿ ಬರೇ ಮುನಿ ಭಗವಂತರಿಗೆ ಆಹಾರದೊಳಗೆ ಪರೀಕ್ಷೆ ಮಾಡೋದು ಅಥವಾ ಗಮನ ಹರಿಸೋದು ವಿಷಯ ಒಂದೇ ಇದೆ, ಅದು ಪ್ರಾಸುಖ ಇದೆ ಏನಿಲ್ಲ, ಇಷ್ಟೇ ಇದೆ. ಶರೀರ ಉಷ್ಣ ಇರುವೆಳದೊಳಗ ಅದಕ್ಕೆ ವಿರುದ್ಧ ಅರ್ಥಾತ್ ಪುನಃ ಉಷ್ಣತೆ ಆಹಾರ ಸಿಕ್ಕಿತು ಅಂತಂದ್ರೆ ಅವರಿಗೆ ತೊಂದರೆ ಆಗ್ತಿದೆ ಏನಿಲ್ರಿ. ಮತ್ತು ಅವರ ಜೀವನದೊಳಗೆ ಬಹಳಷ್ಟು ಅಂಥವನ ಸಂಯೋಗ ಇರ್ತವ್ರಿ. ಶ್ರಾವಕ ತನ್ನ ಸಲುವಾಗಿ, ನಾವು ನಮ್ಮ ಸಲುವಾಗಿ ಅಂತಂದ್ರೆ ಇದು ಬೇಡ ಇದು ಬೇಡ, ಇದು ಖಾರ ತಿಂದ್ರೆ ನನಗೆ ಹೊಟ್ಟೆ ಉರಿತಿದೆ, ನಾನು ಹೇಳ್ತೇನೆ ರೀ ಇದು ಖಾರ ಕಮ್ಮಿ ಹಾಕಿದೆ ನೋಡ್ರಿ, ಹಾಕೇ ಇಲ್ಲ ನೋಡ್ರಿ ಅಂಥೇಳಿ ಮನ್ಯಾಗನೂ ಹೇಳ್ತಾರೋ ಇಲ್ಲೂ ಈ ಪ್ರಕಾರ ಎಲ್ಲ ನಾವು ಮಾಡ್ಕೊಂಡೇವಲ್ಲ. ಇದು ನಮ್ಮದು ಪುಣ್ಯದಿಂದೋ ಅಥವಾ ಮೋಹದಿಂದೋ ಅಥವಾ ಸಂಸಾರ ಹಾಗೆ ಇರೋದಿದೆ ಅಂಥೇಳಿ ಗೊತ್ತಿಲ್ಲ. ಇದೆಲ್ಲ ಅನುಕೂಲತೆ ಅನುಕೂಲತೆ ಸಂಸಾರ ಹಾಗೆ ನಡೆಸೋ ಸಲುವಾಗೇನೋ ಆಧಾರ ಇದೆ. ಅನಂತ ಸಂಸಾರಕ್ಕೆ ಆಧಾರ ಇದೆ. ಅನುಕೂಲತೆಯೊಳಗೆ ಪ್ರಸನ್ನ ತೃಪ್ತ ಅಂತಂದ್ರೆ ಅನಂತ ಸಂಸಾರದ ಆಧಾರ ನಡಲ. ಅವರು ಎಷ್ಟು ಪ್ರತಿಕೂಲತೆ ಬರ್ತವೆಯೋ, ನಿಜವಾಗಿ ಪ್ರತಿಕೂಲತೆ ಎಷ್ಟು ಬರ್ತವೆಯೋ, ದೇಹದೊಳಗೆ ಎಷ್ಟು ರೋಗದ ಉಲ್ಬಣ ಆಗ್ತಿದೆಯೋ, ದೇಹದೊಳಗೆ ಎಷ್ಟು ನಾನಾ ಪ್ರಕಾರದ ವಿಕೃತಿಗಳು ಕಾಣಿಸ್ತವೆಯೋ, ಅವೆಲ್ಲವೂ ದೇಹದಿಂದ ವೈರಾಗ್ಯ ತರುವ ಸಲುವಾಗಿ ಆಗುತ್ತೆ. ಮತ್ತು ದೇಹಕ್ಕೆಲ್ಲ ಅನುಕೂಲನೇ ಸಿಕ್ಕಿತ್ತು ಅಂತಂದ್ರೆ ಅದಕ್ಕೇನು ಪುಣ್ಯ ಅನ್ನೋದಿದ್ದೀರಿ. ಅದು ಅನಂತ ಸಂಸಾರಕ್ಕೆ ಒಂದು ವೇಳೆ ಅಜ್ಞಾನಿಗೆ ಕಾರಣ ಆಗಬಹುದ್ರಿ. ಅದು ಅವರು ಪ್ರತಿಯೊಂದು ಸನ್ನಿವೇಶದೊಳಗ ಅವರ ಜೀವನ ಆತ್ಮನ ಸಾಧನೆಗೆ ಅನುಕೂಲವಾಗಿ ತಗೊಳ್ತಾರೆ.
ಸನತ್ ಕುಮಾರ ಚಕ್ರವರ್ತಿ ಮುನಿ ಅವಸ್ಥೆಯೊಳಗೆ 700 ವರ್ಷ ಆಯ್ತು ಅಂಥೇಳಿ ಹೇಳ್ತಲ್ಲ ಕುಷ್ಠರೋಗ. ಆ ವೇಳೆದೊಳಗೆ ಸ್ವರ್ಗದಲ್ಲಿ ಚಿಂತೆ ನಡೀತು. ಓಹೋ, ಮಧ್ಯಲೋಕದೊಳಗ ದಿಗಂಬರ ಮುನಿ ಈ ಪ್ರಕಾರ ಇರ್ತಿದೆ. ಶರೀರದ ಅವಯವಗಳ ಕರಗಿ ಹೋಗ್ತಾ ಇದ್ರೂ ಕೂಡ ಆ ಶರೀರಕ್ಕೆ ಸಂಬಂಧಿಸಿದ ಹಾಗೆ ಯಾವ ವಿಕಲ್ಪ ಅವರಿಗೆ ಬರುವುದಿಲ್ಲ ಅಂಥೇಳಿ ಅಲ್ಲಿ ಸ್ವರ್ಗದೊಳಗೆ ಚರ್ಚೆ ನಡೀತೈತೆ. ಧನ್ಯ ಇದೆ ಈ ಪ್ರಕಾರದ ಮುನಿ ಜೀವನ, ಮುನಿ ಸಾಧನ, ಮನುಷ್ಯ ಜೀವನ ಅಂಥೇಳಿ. ಆಗ ಕುತೂಹಲ ಇಬ್ಬರ ದೇವಗಳನ್ನು ನೋಡಲಿಕ್ಕೆ ಬರ್ತಾರೆ. ಎಂಥವ್ರಿದ್ದಾರೆ ಮುನಿಗಳಂಥೇಳಿ. ಬಂದ ನಂತರ ಶರೀರ ಎಲ್ಲ ಕರಗುತ್ತಾ ಇದೆ. ಸಾಮಾನ್ಯ ಇದೆ ಏನ್ರಿ ಶರೀರ ಕರಗ್ತಾ. ಒಂದು ಸ್ವಲ್ಪ ಎಲ್ಲಾದರೂ ಏನಾದರೂ ಬ್ಲೇಡ್ ತಾಗಿ ಒಂದು ಚೂರು ರಕ್ತ ಬರ್ತಿತ್ತು ಅಂತ ಸುಮ್ಮನೆ ಕೂತಿರ್ತೇವೇನ್ರಿ ನಾವು. ಅದರ ಸಲುವಾಗಿ ಎಷ್ಟು ನಮ್ಮ ಉಪಯೋಗ ಅಲ್ಲೋಲ ಕಲ್ಲೋಲ ಆಗ್ತಿದೆ ರೀ, ಕ್ಷುಬ್ಧ ಆಗ್ತಿದೆ ರೀ. ಶಾಂತ ಚಿತ್ತನು ನಿರ್ವಿಕಲ್ಪನು ಆತ್ಮನೆ ನಿಜದಲ್ಲಿ ತೃಪ್ತನಿರು, ವ್ಯಗ್ರನಾಗದಿರು ಕ್ಷುಬ್ಧನಾಗದಿರು, ಚಿದಾನಂದರಸ ಕುಡಿಯುತ್ತಿರು. ಅದು ಅವ್ರು ಮಾಡ್ತಿರ್ತಾರೆ. ವ್ಯಗ್ರನೂ ಆಗುವುದಿಲ್ಲ, ಕ್ಷುಬ್ಧನೂ ಆಗುವುದಿಲ್ಲ. ಆ ಓರ್ವ ದೇವ ಧೈರ್ಯ ಮಾಡಿ ಹೇಳ್ತಾನೆ, ಪ್ರಭು ತಮ್ಮ ಶರೀರದೊಳಗೆ ಇಂಥ ರೋಗ ಇದೆಯಲ್ಲ, ಏನು ಚಿಂತೆ ಮಾಡಬೇಡ್ರಿ, ಕ್ಷಣ ಮಾತ್ರದೊಳಗೆ ನಾನು ಗುಣಮುಖ ಮಾಡ್ತೇನೆ. ಇಲ್ಲಪ್ಪ, ನನಗೆಲ್ಲಿದೆ ರೋಗ? ನನಗೆ ರೋಗ ಇಲ್ಲವೇ ಇಲ್ಲ. ಯಾವ ಶರೀರದೊಳಗೆ ರೋಗ ನಿನಗೆ ಕಾಣಿಸ್ತಿದೆಯೋ ಆ ಶರೀರ ನನ್ನಿಂದ ಅತ್ಯಂತ ಭಿನ್ನವಿದೆ. ನನಗೆ ರೋಗ ಇಲ್ಲವೇ ಇಲ್ಲ. ನಾ ಚೈತನ್ಯ ಸ್ವರೂಪಿ ಅರೂಪಿ ಆತ್ಮ. ನನಗೆ ಒಂದೇ ರೋಗ ಅನಾದಿಯಿಂದ ಇತ್ತು. ಆ ರೋಗಕ್ಕೆ ನೀನೇನೂ ಔಷಧಿ ಕೊಡೋ ಸಾಧ್ಯ ಇಲ್ಲ. ಆ ರೋಗಕ್ಕೆ ಔಷಧಿ ಸ್ವಯಂ ನಾನು ಮಾಡ್ತಾ ಇದ್ದೇನೆ. ಇನ್ನು ಸ್ವಲ್ಪ ಸಮಯದೊಳಗೆ ಆ ರೋಗ ಪೂರ್ಣ ಆಗಿ ಹೋಗ್ತಿದೆ. ಈಗ ಸತ್ತಿರುವಂಥ ಮಗ ಎದ್ದು ಕೂತಲ್ಲ, ಧನಂಜಯ ಕವಿಯ ಮಗ ಸತ್ತಿದ್ದೇನ್ರಿ ಅವ. ಮೂರ್ಛಿತಾಗಿದ್ದಿರ್ಬೋದು. ಅಜ್ಞಾನಿ ಜಗತ್ತು ಹಾಗೆ ತಿಳಿತಾರೆ. ಏನೇ ಇರಲಿ, ಸತ್ತವ ಎದ್ದು ಕೂತ ಅಂಥೇಳಿ ಹೇಳಿದ್ರೂ ಕೂಡ ಅದೇನು ಭಗವಂತರ ಸ್ತುತಿ ಮಾಡುವುದರಿಂದ ಕೂಡಲಿಲ್ಲ. ಅದು ಚಮತ್ಕಾರ ಅಲ್ಲವೇ ಅಲ್ಲ, ಚಮತ್ಕಾರ ಅಲ್ಲವೇ ಅಲ್ಲ. ಅರೆ, ಲೋಕದೊಳಗನು ಎಷ್ಟೋ ಬಾರಿ ಕಥೆ ಕೇಳಿದೀವಲ್ಲ, ಏನ ಸ್ಮಶಾನಕ್ಕೆ ಶವ ತಗೊಂಡು ಹೋದದ್ದು ಮತ್ತು ವಾಪಸ್ ತಂದಿದ್ದಾರ್ರಿ. ಜೀವಂತ ಇದ್ರವ್ರು, ಡಾಕ್ಟ್ರು ಹೇಳಿದ್ರು, ಮನೆಯವ್ರೆಲ್ಲ 2 ಗಂಟೆ ನೋಡಿದ್ರು. ಮತ್ತು ಶವ ಸಾಗಿಸಿದ ನಂತರ ಇನ್ನೇನು ಚಿತೆಯ ರಚನೆ ಮಾಡ್ತಾ ಇರೋ ವೇಳೆದೊಳಗೆ ಅಥವಾ ರಚನೆ ಮಾಡಿ ಇನ್ನು ಎತ್ತಿ ಇಡಬೇಕನ್ನೋದ್ರೊಳಗೆ ಎದ್ದು ಕೂತವ್ರದಾರ್ರಿ. ಅದಕ್ಕೆ ಯಾವುದು ಕಾರಣ ಕೊಡ್ತೇವ್ರಿ? ಅದಕ್ಕೆ ಎಲ್ಲಿ ಕಾರಣ ಇದೆ? ಮತ್ತೆ ಇಲ್ಲಿ ಧನಂಜಯನ ಮಗ ಎದ್ದ ಅಂತಂದ್ರೆ ವಿಷಾಪಹಾರ ಸ್ತೋತ್ರ, ವಿಷಾಪಹಾರ ಸ್ತೋತ್ರ, ವಿಷಾಪಹಾರ ಸ್ತೋತ್ರ ರಚನೆ ಅಂತೂ ಮಾಡಿದ್ರು ಅವರು. ಆದರೆ ಯಾವ ವಿಷ? ಸರ್ಪದ ವಿಷ ಅಲ್ಲ, ಸರ್ಪದ ವಿಷ ಅಲ್ಲ. ಯಾವ ಭವರೋಗದ ವಿಷ ಇದೆಯಲ್ಲ, ಅನಾದಿ ಕಾಲದಿಂದ ವಿಷದ ಕಾರಣದಿಂದ ಭವದ ರೋಗ ವೃದ್ಧಿಸ್ತಾ ಇದೆಯಲ್ಲ, ಆ ವಿಷ ರೀ. ಮಿಥ್ಯಾತ್ವ ವಿಷ, ವಿಪರೀತ ಮನ್ನನೇ ರೂಪದ ವಿಷ. ಪರದೊಳಗೆ ನಾನೇನ್ರಿ ಮಾಡ್ತೇನನ್ನೋ ಭಾವಿದ ಆತ್ಮದ ಸಲುವಾಗಿ ಪ್ರತ್ಯಕ್ಷ ವಿಷ ಇದೆ ರೀ. ಅದರ ಸೇವನೆ ಮಾಡಿ ಮತ್ತೆ ನಾವು ಸುಖಿ ಬೇರೆ ಆಗ್ಬೇಕಂತೇವ್ರಿ, ಜ್ಞಾನಿ ಬೇರೆ ಅಂಥೇಳಿ ತಿಳ್ಕೊಳ್ತೇವ್ರಿ, ಅಭಿಮಾನ ಬೇರೆ ಪಟ್ಕೊಳ್ತೇವೆ. ಇನ್ನು ನಮಗೆ ಯಾವ ಸ್ಥಾನ ಕಾಯ್ದಿರೋದ್ರಿ ಈ ಸಂಸಾರದೊಳಗ? ಯಾವ ಸ್ಥಾನ ಇರೋದು ಹೇಳ್ರಿ ನಮ್ಮ ಸಲುವಾಗಿ? ರಿಸರ್ವ್. ಯೋಚನೆ ಮಾಡೋದು ಒಂದಿಷ್ಟು. ಅರೆ, ಧರ್ಮದ ಹೆಸರನ್ನ ಅವನೇ ಹೇಳಿದ್ರಿ ಮಹಾಕವಿ ಧನಂಜಯನೇ ಹೇಳಿದ. ಏನ? ಧರ್ಮಾಯ ಪಾಪಾನಿ ಸಮಾಚರಂತಿ ಗುಣಾಯ ದೋಷಾಗ್ನಿ ಸಮ. ಗುಣಗಳನ್ನು ದೋಷ ಅಂಥೇಳಿ ತಿಳಿತಾರೆ, ಗುಣಗಳನ್ನು ದೋಷ ಅಂಥೇಳಿ ತಿಳಿತಾರಂಥೇಳಿನ ಪ್ರತ್ಯಕ್ಷ ದೋಷಿ ದೇವಗಳ ಹತ್ರ ಹೋಗ್ತಾರೆ ಇವರು ಜೈನರ. ವೀತರಾಗತೆಯನ್ನು ದೋಷ ಅಂಥೇಳಿ ತಿಳಿತಾರೆ. ಏನೂ ನಮಗೆ ಕೊಡೋದಿಲ್ಲ, ಅವನು ಕೊಡ್ತಾನೆ. ಅವ ಅದನ್ನೆಲ್ಲ ಗೇನುದ್ದ ನಾಲಿಗಿದೆ, ದೊಡ್ಡ ದೊಡ್ಡ ಕಣ್ಣದವು, ಅವೇನ್ರಿ ಕೊಡು. ಅರೆ, ಈ ಶಾಂತ ಮೂರ್ತಿನ ಏನು ಕೊಡೋ ಸಾಧ್ಯ ಇಲ್ಲ ಅಂದಮೇಲೆ ಅಂಥ ವಿಕೃತ ಮೂರ್ತಿ ನಿನಗೇನು ಕೊಡೋ ಸಾಧ್ಯ ಇದೆ? ವಿಚಾರ ಶೂನ್ಯರಿ ಈ ಜೀವ. ಅದಕ್ಕೆ ಜೈನ ಧರ್ಮದೊಳಗಿನವರು ಕೆಲವರು ಜ್ಞಾನಿಗಳು ಹೀಗೆ ವಿಚಾರ ಮಾಡಿದ್ರತ. ಧರ್ಮ ಧುರಂಧರರು ಏನ ಕೇಳುವ ಸಲುವಾಗಿ ಅಲ್ಲಿ ಹೋಗ್ಬೇಡ್ರಿ, ಇಲ್ಲಿ ನಮ್ಮಲ್ಲಿನೂ ಕೊಡೋರು ಅದಾರ ಅಂಥೇಳಿ ಅವ್ರನ್ನ ಸ್ಥಾಪನೆ ಮಾಡಿದ್ರಂತ.
ಯಾರು ಕೊಡ್ತಾರೆ? ಯಾತಕ್ಕಾಗಿ ಕೊಡ್ತಾರೆ ಹೇಳ್ರಿ? ನಿಮ್ಮ ಮಕ್ಕಳು ನಿಮಗೆ ಕೊಡ್ತಾರೋ? ನೀವು ನಿಮ್ಮ ಮಕ್ಕಳ ಮೇಲೆ ವಿಶ್ವಾಸ ಇಟ್ಟು ಸಂಪೂರ್ಣ ಆಸ್ತಿ ಕೊಡ್ತೀರಿ? ಮತ್ತು ಅವ್ರು ಯಾರು ನಿಮಗೆ ಕೊಡ್ಬೇಕು ಹೇಳ್ರಿ? ನೀವೇ ಜನ್ಮ ಕೊಟ್ಟಿರುವಂಥ ಮಕ್ಕಳಿಗೆ ಸಂಪೂರ್ಣ ಆಸ್ತಿ ಕೊಡೋದಕ್ಕೆ ಸ್ವಲ್ಪ ಇಟ್ಕೊಂಡಿರ್ತೀರಿ, ಗೊತ್ತಿಲ್ಲದೆ ಇಟ್ಕೊಂಡಿರ್ತೀರಿ. ಯಾಕ ವಿಚಾರ ಮಾಡ್ರಿ. ಮತ್ತು ಅವ್ರು ಯಾರು ಕೊಡವ್ರಿ? ಸಂಬಂಧನ ಸೂತ್ರ. ಅದಕ್ಕೆ ಭಾರಿಲ್ಲವರು ಒಂದು ಕಾವ್ಯ ಬರೆದ್ರಲ್ಲ, ಕೋಯಿ ಕಿಸಿ ಕಾ ಕ್ಯಾ ಕರೆ, ಕೋಯಿ ಕಿಸಿ ಕಾ ಕ್ಯೋ ಕರೆ. ಯಾರು ಇನ್ನೊಬ್ಬರ ಕಾರ್ಯವನ್ನು ಯಾತಕ್ಕಾಗಿ ಮಾಡ್ತಾರೆ? ಯಾರು ಇನ್ನೊಬ್ಬರ ಸಲುವಾಗಿ ಏನು ಮಾಡ್ತಾರೆ? ನಾವು ಮಕ್ಕಳದೆಲ್ಲ ಮತ್ತು ಮಲಮೂತ್ರ ತೆಗೆದೆವು, ಮಾಂಸದ ಮುದ್ದೆಯನ್ನು ಇಷ್ಟು ದೊಡ್ಡದು ಮಾಡಿದೆವು. ಮಕ್ಕಳ ಸಲುವಾಗಿ ಮಾಡಲಿಲ್ಲರಿ, ನಿಮ್ಮ ಮೋಹದ ಸಲುವಾಗಿ ಮಾಡಿದೆ. ನೀವದು ಅಂಥದ್ದು ಮೋಹ ಇರ್ತದ, ಆ ಮೋಹ ಮಾಡಿಸಿದಿರಿ. ಮಕ್ಕಳ ಸಲುವಾಗಿ ಯಾರೂ ಏನೂ ಮಾಡಿಲ್ಲ. ಅಪ್ಪಾಜಿ ಹೇಳ್ತಿದ್ರಲ್ಲ, ಎಲ್ಲ ತನ್ನ ಸಲುವಾಗಿ ಮಾಡ್ತಾ ಕೊನೆಗೆ ಯಾವಾಗ ತಗೊಂಡು ಹೋಗ್ಲಿಕ್ಕೆ ಬರುವುದಿಲ್ಲ ಅಂಥೇಳಿ ತಿಳಿತಿದೆ, ಇನ್ನು ಬದುಕುವುದಿಲ್ಲ ಅನ್ನಿಸಿದೆ, ಎಲ್ಲ ನಿನ್ನ ಸಲುವಾಗಿ ಮಾಡಿದೇನು ಅಂಥೇಳಿ ಮಕ್ಕಳಿಗೆ ಹೇಳ್ತಾರೆ. ನನಗಿಷ್ಟೆಲ್ಲ ಎಲ್ಲಿ ಬೇಕಾಗಿತ್ತು, ಎಲ್ಲ ನಿನ್ನ ಸಲುವಾಗಿ ಮಾಡಿದೆ. ಯಾರ ಸಲುವಾಗಿ? ಯಾರು ಅದನ್ನ ಭಾರಿಲ್ಲ ಹೇಳಿದ್ರು. ಕೋಯಿ ಕಿಸಿ ಕಾ ಕ್ಯಾ ಕರೆ, ಏನು ಮಾಡೋ ಸಾಧ್ಯ ಇದೆ? ಒಂದು ವೇಳೆ ಅವನ ಸಲುವಾಗಿ ಇವ್ ಮಾಡಿದ್ರೂ ಕೂಡ ಅವನು ಪುಣ್ಯ ಎತ್ತು ಮಾಡಕ್ಕೆ ಹಚ್ಚೈತ್ರಿ. ಅವನ ಪುಣ್ಯ ಇವನಿಗೆ ಮಾಡಕ್ಕೆ ಹಚ್ಚೈತಿ. ಸೇವಕನ ಹಾಗೆ ದುಡಿಲಿಕ್ಕೆ ಹಚ್ಚಿದೆ. ಅವನು ಪುಣ್ಯ ತಗೊಂಡು ಬಂದಿದ ಅಂಥೇಳನ ಬಂದ ಕೂಡ್ಲೇನ ಅಜ್ಜನ ಬೆಂದ ಮೇಲೆ ಕೂಡ್ತಾವ ಘೋಡ ಅಂಥೇಳಿ, ಟಕ್ ಟಕ್ ಘೋಡ. ಇದೇನಿಲ್ರಿ ಹಾಡ, ಏನಿದೆ ರೀ? ಅಜ್ಜನ ಕೋಲಿದು ನನ್ನಯ ಕುದುರೆ. ಅದು ಕೋಲದ ಮಾತು ಬೇರೆ, ಬೆನ್ನ ಮೇಲೆ ಕೂತಾನ್ರಿ ಮೊಮ್ಮಗ. ಅಂಥೇಳಿ ಇವು ಸಂತೋಷದಿಂದ ಕೂಡಿಸಿಕೊಳ್ತಾರೆ. ಇದೆಲ್ಲ ಮೋಹದ ಮಹಿಮೆ ಇದೆ ರೀ. ನಡೀರಿ ಇದನ್ನೊಂದು ಸ್ವಲ್ಪ ಓದೋನು. ಶುಭ ಮತ್ತು ಅಶುಭ ಎರಡೂ ಭಾವಗಳು ಆಶ್ರವವಿವೆ. ಎರಡೂ ಭಾವಗಳು ಆಶ್ರವವಿವೆ ಅರ್ಥಾತ್ ಸಮಾನ ರೂಪದಿಂದ ದುಃಖದ ಕಾರಣ ಇದ್ದಾವೆ. ಹಿತ ಮಾಡುವಂಥದ್ದು ಯಾವುದೂ ಇಲ್ಲ. ಹಿತ ಮಾಡುವಂಥದ್ದು ಯಾವುದೂ ಇಲ್ರಿ. ಎರಡೂ ದುಃಖದ ಕಾರಣದವು. ಆದರೂ ಕೂಡ ಅಜ್ಞಾನಿ ಜೀವ ಒಂದನ್ನು ಹಿತರೂಪ ಅಂತಾನೆ, ಇನ್ನೊಂದನ್ನು ಅಹಿತ ರೂಪ ಅಂತಾನೆ. ಈ ಅಹಿತ ರೂಪ ಅನ್ನುವುದರ ಹಿಂದ ಅವನ ತಾತ್ಪರ್ಯ ಎರಡು ಸೈದ್ಧಾಂತಿಕದ ವಿರೋಧವಾಗಿ, ಸಿದ್ಧಾಂತದ ವಿರೋಧವಾಗಿ ಎರಡು ತಾತ್ಪರ್ಯ ಹೊರಡ್ತವೆ. ಏನ? ಒಂದೇ ಆಶ್ರಮ ಇದ್ರೂ, ಅದು ದುಃಖದ್ದೇ ಕಾರಣ ಇದ್ರೂ ಅದರೊಳಗ ತನ್ನ ಮತಿ ಕಲ್ಪನೆಯಿಂದ ಒಂದು ವಿಭಾಗವನ್ನ ಸುಖದ ಕಾರಣ ಅಂತ. ಇದು ಒಂದು ಮಾತು. ಇದು ಮಿಥ್ಯಾತು, ಇದು ಸಿದ್ಧಾಂತದ ವಿರುದ್ಧ. ಎರಡನೆಯದಾಗಿ ಇವನಿಗೆ ಸಂಯೋಗದ ಮೂಲಕ ದೇಹ ಸಹಿತ ಇದ್ದುಕೊಂಡು ಸುಖಿಯಾಗೋದಿದೆ. ಆದರೆ ಹಾಗೆ ವಸ್ತು ಸ್ವರೂಪ ಇಲ್ಲ. ದೇಹ ಸಹಿತ ಇದ್ದುಕೊಂಡು ಸಂಯೋಗದಿಂದ ಯಾವ ಜೀವ ಸುಖಿಯೇ ಆಗಿಲ್ಲ. ಆಗ ಒಂದು ವೇಳೆ ಆಗಬೇಕಾಗಿತ್ತು ಅಂತಂದ್ರೆ ತೀರ್ಥಂಕರರಂಥವರಿಗೆ ದೇಹದೊಳಗೆ ರೋಗನೂ ಇರಲಿಲ್ಲ, ಸಂಯೋಗ ಎಲ್ಲ ಅನುಕೂಲ ಇತ್ತು. ಸ್ವರ್ಗದಿಂದ ಆಹಾರ, ಸ್ವರ್ಗದಿಂದ ವಸ್ತ್ರ ಪುರವಠ ಆಗ್ತಿದ್ದು. ಆದರೂ ಕೂಡ ಅಲ್ಲಿ ಸುಖ ಇಲ್ಲ. ಸಂಸಾರ ಮೇ ಸುಖ ಹೋತಾತೋ ತೀರ್ಥಂಕರ ಕ್ಯೋ ತ್ಯಾಗಿ ಹೇಳಿದ್ರಲ್ಲ. ಸಂಸಾರದೊಳಗೆ ಒಂದು ವೇಳೆ ಸುಖ ಇರ್ತಿತ್ತು, ತೀರ್ಥಂಕರ ಯಾಕೆ ಬಿಟ್ಟು? ಇನ್ನು ಅವರು ಮೂವರು ತೀರ್ಥಂಕರಂತೂ ಚಕ್ರವರ್ತಿನೂ ಇದ್ದಾರೆ. 32,000 ಮಕುಟಬದ್ಧ ದೊರೆಗಳ್ರಿ, ಸಾಮಂತ ದೊರೆಗಳ. ಮತ್ತು ನವನಿಧಿ 14 ರತ್ನ ಏನಿರ್ತಾವಲ್ಲ, ಅದಕ್ಕೆ ಪ್ರತಿಯೊಂದಕ್ಕೆ 1,000 ಯಕ್ಷರ ರಕ್ಷಣೆ. ಹಾಗಾದ್ರೆ ಅವರೆಲ್ಲ ಇವರ ರಕ್ಷಕರು, ಸ್ವರ್ಗದ ಯಕ್ಷ ದೇವರು. ಹೀಗಿರುವ ವೇಳೆದೊಳಗೂ ಕೂಡ ಅವರು ಎಲ್ಲವನ್ನೂ ಬಿಟ್ಟ ವನದೊಳಗೆ ಹೊರಟು ಹೋದರು. ಚೈತನ್ಯವನದೊಳಗೆ ಚೈತನ್ಯ ನಂದನ ವನದೊಳಗೆ ವಿಹಾರ ಮಾಡ್ತಾ ಮಾಡ್ತಾ ಮೋಕ್ಷವನ್ನು ಪ್ರಾಪ್ತಿ ಮಾಡಿಕೊಂಡ್ರು. ಕರ್ಮಗಳನ್ನು ನಷ್ಟ ಮಾಡಿದರು. ಅನಂತ ಚತುಷ್ಟಯವನ್ನು ಪ್ರಾಪ್ತ ಮಾಡಿಕೊಂಡ್ರು. ಆ ಅನಂತ ಚತುಷ್ಟಯದ ಅನಂತ ಅವ್ಯಾಬಾಧ ಸುಖದ ಭಾಜನರಾಗಿ ಅದು ಇಲ್ಲೇ ಬಿತ್ತರೆ. ಯಾವುದು ಚಕ್ರವರ್ತಿ ವೈಭವ ಇತ್ತೋ ಅದು ಇಲ್ಲೇ ಬಿತ್ತು, ವಿಖರಿಸಿ ಹೋಯಿತು. ಪುದ್ಗಲದ ಸ್ವರೂಪನ ಹಾಗಿದೆಯಲ್ಲ,
ಪುಣ್ಯದಿಂದ ಯಾವುದು ಬಂದಿದೆಯೋ ಆ ಪುಣ್ಯವನ್ನು ಯಾರು ನಂಬಲಿಲ್ಲ, ಅದನ್ನು ಬಿಟ್ಟುಕೊಟ್ಟು ಹೋದರೂ ಆವಾಗ ಅದೆಲ್ಲ ವಿಖರಿಸಿ ಹೋಯ್ತು. ಪೂರಣಗಲನ ಸ್ವಭಾವ ಇದೆ. ಅದ ಯಾರ್ಯಾರು ಇದ್ದರೂ ಪರಿವಾರ ಇತ್ತು, 96,000 ಪ್ರಾಣಿಯರ, ಅದೆಲ್ಲ ಎಲ್ಲಿ ಹೋಯಿತು? ಎಲ್ಲಿಂದ ಬಂದಿತ್ತು ಅಲ್ಲಿ ಹೋಯ್ತ್ರಿ. ದಿಶೆಗಳಿಂದ ಬಂದ ಪಕ್ಷಿಗಳು ವೃಕ್ಷದ ಮೇಲೆ ವಾಸಿಸುವ. ಮತ್ತು 12ನೇ ಪರೀಕ್ಷೆಯೊಳಗೆ ಏನು ಬರ್ತಿದೆ? ಮರದಲ್ಲಿ ಸೇರಿದ ಹಕ್ಕಿಗಳಂದರೆ ಸೇರುವುದು ಅಗಲುವುದು ಇಲ್ಲಿ ಎಲ್ಲ ಏನಿದೆ? ಸೇರುವುದ ಅಗಲುವುದ. ಅದಕ್ಕೆ ಇದರ ವಾಸ್ತವಿಕತೆಯನ್ನು ಯಾರು ತಿಳ್ಕೊಂಡ್ರು ಅವರು ಶುಭವನ್ನು ಒಳ್ಳೆಯದು ಅನ್ನಲಿಲ್ಲ, ಅಶುಭವನ್ನು ಕೆಟ್ಟದ್ದಂಥೇಳಿ ಹೇಳಲಿಕ್ಕೆ ಹೋಗಲಿಲ್ಲ. ಅವರ ಅಶುಭ ಯಾವ ಪ್ರಕಾರ ಯಾವ ಕಾರಣದಿಂದ ಕೆಟ್ಟದ್ದಂಥೇಳಿ ನಾವು ತಿಳಿತಾ ಇದೆಯೋ ಆ ಕಾರಣದಿಂದ ಅಶುಭ ಕೆಟ್ಟದ್ದು ಇಲ್ಲ. ಕೇವಲ ಪರಾಧೀನತೆಯ ಕಾರಣದಿಂದ, ಬಂಧನದ ಕಾರಣದಿಂದ, ಸಂಸಾರದ ಆಧಾರ ಇರುವುದರಿಂದ ಆಶ್ರವ ಮಾತ್ರ ಎಲ್ಲವೂ ಕೆಟ್ಟದ್ದಿದೆ. ಅದರ ಸಲುವಾಗಿ ಏನು ಹೇಳ್ರು ನಡೀರಿ. ಪಂಡಿತ್ ಜಯಚಂದ್ರ ಮಂಗಲಾಚರಣೆ ಒಂದು ಸ್ವಲ್ಪ ಹೇಳೋಣ. ಹೇಳ್ರಿ ಪ್ರಕಾಶಣ್ಣ. ದ್ರವ್ಯಾಸ್ರವಗಳು ಇಲ್ಲ, ಅವರು ಪ್ರಕಾಶಣ್ಣ ಪಾಠದವರು ಭಾಳ ವರ್ಷದಿಂದ. ಹೇಳ್ರಿ ಅಣ್ಣ. ಆಶ್ರವದ ದ್ರವ್ಯಾಸ್ರವಗಳು ಅಲ್ರಿ, ಸಮಯ ಸಾರದ ಜಯಚಂಚಾಬಡಾರ್ದ ಮಂಗಲಾಚರಣೆ ಆಶ್ರವ ಅಧಿಕಾರದ್ದು. ದ್ರವ್ಯಾಶ್ರವಗಳು ಭಿನ್ನವೆಂದರಿದು ಭಾವಾಶ್ರವಗಳನ್ನು ಕಿಡಿಸಿ ಸಿದ್ಧರಾದ ಪರಮಾತ್ಮರಿಗೆ ನಮಿಸುವೆನು ಸುಖವ ಬಯಸಿ. ಸಿದ್ಧರಾದ ಪರಮಾತ್ಮರಿಗೆ ನಮಿಸುವೆನು ಸುಖವ ಬಯಸಿ. ಎಂಥ ಸುಖವ? ಸಿದ್ಧರಂಥ ಸುಖ, ಆತ್ಮಿಕ ಸುಖ, ನಿರಾಲಂಬೆ ಸುಖ, ಪರಮಾತ್ಮ ದಶೆಯನ್ನು ಪ್ರದಾನ ಮಾಡುವಂಥ ಸುಖ, ಅಥವಾ ಪರಮಾತ್ಮ ದಶೆಯಲ್ಲಿ ವರ್ತಿಸುವಂಥ ಸುಖ. ಅಂಥ ಸುಖವನ್ನು ಬಯಸಿ. ಅದಕ್ಕಿಂತ ಮೊದಲೇನು ಹೇಳಿದ್ರು? ದ್ರವ್ಯಾಸ್ತ್ರವಗಳು ಭಿನ್ನವೆಂದರಿರು. ಅವು ಏನೂ ಮಾಡುವುದಿಲ್ಲ ನಮಗೆ. ದ್ರವ್ಯಾಸ್ತ್ರವ ಭಿನ್ನ ಅಂತೇಳಿ ಮೊದಲು ತಿಳಿದರು. ಆಮೇಲೆ ಭಾವಾಸ್ತ್ರವಗಳನ್ನು ಕಿಡಿಸಿ ನಷ್ಟ ಮಾಡಿದರ್ರಿ. ಭಾವಾಸ್ತ್ರವಗಳನ್ನು ನಾಶ ಮಾಡಿದರು. ಅದರಿಂದ ಹೇಗೆ ನಾಶ ಮಾಡಿದರು ಅಂತಂದ್ರೆ ಸಿದ್ಧರಾದ ಪರಮಾತ್ಮರಿಗೆ ನಮಿಸುವ, ಅರ್ಥಾತ್ ಆ ಪ್ರಕಾರ ಸಿದ್ಧಾತ್ಮನಿಗೆ, ಶುದ್ಧಾತ್ಮನಿಗೆ, ಪರಮಾತ್ಮನಿಗೆ ವರ್ತಮಾನದ ಪರಿಣಾಮವನ್ನು ಸಮರ್ಪಿತ ಮಾಡುವ ರೂಪದಿಂದ ಅವರ ಭಾವಾಸ್ತ್ರವಗಳನ್ನು ನಾಶ ಮಾಡಿದರು, ದ್ರವ್ಯಾಸ್ತ್ರವಗಳನ್ನು ದೂರ ಅಂಥೇಳಿ ತಿಳಿದರು. ಈ ಪ್ರಕಾರ ನಮ್ಮ ಜೀವನದೊಳಗೂ ಕೂಡ ಇದೇ ಆಗಬೇಕಾಗೋದು. ಇಲ್ಲೇನು ಅರ್ಥ ಇದೆಯನ್ನು ನೋಡೋಣ. ಆತ್ಮನು ದ್ರವ್ಯಾಸ್ತ್ರವದಿಂದ ತ್ರಿಕಾಲ ಭಿನ್ನನಿದ್ದಾನೆ. ಕರ್ಮ ಪರಮಾಣು ಎಂದರೆ ರಜಕಣಗಳು ಅಜೀವವಿವೆ, ಅಚೇತನವಿವೆ. ಮತ್ತು ಭಗವಾನಾತ್ಮನು ಅವುಗಳಿಂದ ಭಿನ್ನ ಚೈತನ್ಯ ಮಹಾಪ್ರಭು ಪರಮ ಪದಾರ್ಥನಿದ್ದಾನೆ. ಯಾರೋ ಸ್ವಭಾವದ ಆಶ್ರಯದಿಂದ. ಇದು ಒಂದು ಇಲ್ಲ ಅಂತಂದ್ರೆ ಯಾವ ಕಥನಕ್ಕೂ ಏನೂ ಅರ್ಥ ಇಲ್ರಿ, ಎಲ್ಲ ನಿರ್ಜೀವ ಆಗ್ತವ್ರೆ. ಯಾರು ಸ್ವಭಾವದ ಆಶ್ರಯದಿಂದ ದ್ರವ್ಯಾಸ್ತ್ರವ ಹಾಗೂ ಪುಣ್ಯ ಪಾಪದ ವಿಕಾರಿ ರೂಪ ಭಾವಾಸ್ತ್ರವಗಳ ನಾಶ ಮಾಡಿದ್ದಾರೆ ಮತ್ತು ಪರಮವೀತರಾಗ ಭಾವರೂಪ ಪರಮಾತ್ಮ ಪದವನ್ನು ಪ್ರಾಪ್ತ ಮಾಡಿಕೊಂಡಿದ್ದಾರೆ, ಅವರು ಸಿದ್ಧ ಪರಮಾತ್ಮರಾಗಿದ್ದಾರೆ. ನಾನು ಅತೀಂದ್ರಿಯ ಆನಂದದ ಪ್ರಾಪ್ತಿಯ ಉದ್ದೇಶದಿಂದ ಆ ಸಿದ್ಧ ಪರಮಾತ್ಮರಿಗೆ ನಮನ ಮಾಡುತ್ತೇನೆ. ಯಾವ ಉದ್ದೇಶದಿಂದ? ಮೈನಾಸುಂದರಿ ಸಿದ್ಧಚಕ್ರ ಆರಾಧನೆ ಮಾಡ್ಯವಳಲ್ಲ, ಪತಿ ಶ್ರೀಪಾಲನ ಕುಷ್ಠರೋಗವನ್ನು ನಾಶ ಮಾಡುವ ಸಲುವಾಗಿ ಮಾಡಿದಳು, ಗಂಧೋದಕ ದಿನ ತಂದ ಹಚ್ಚಿದಳು. ಇವೆಲ್ಲ ಎಲ್ಲಿಂದ ಕಥೆ ಬಂದು ರೀ? ಎಲ್ಲಿಂದ ಬಂದು? ಸ್ವಾರ್ಥಿ ಜೀವಕ್ಕೆ. ಅದೇ ನೋಡ್ರಿ, ಗ್ರಂಥದಲ್ಲಿ ಕೂಡ ಅಜ್ಞಾನಿಗಳನ್ರಿ ಅಥವಾ
ಸಮಾಜವನ್ನು ಅಜ್ಞಾನದೊಳಗೆ ಇರಿಸುವ ಸಲುವಾಗಿ ಅಂಥ ಯಾವ ಶ್ಲೋಕ ಇದಾವೆಯೋ ಅವುಗಳನ್ನು ಸ್ವಯಂ ರಚನೆ ಮಾಡಿದರು. ವಸ್ತು ಸ್ವರೂಪದ ಪ್ರಾಪ್ತಿ ಮಾಡಿಸುವಂಥವು ಮತ್ತು ಸಂಯೋಗಕ್ಕೆ ಸಂಬಂಧಿಸಿದ ಹಾಗೆ ದೃಢ ವೈರಾಗ್ಯವನ್ನು ನಿರ್ಮಾಣ ಮಾಡುವಂಥವು ಯಾವ ಶ್ಲೋಕಗಳಿದಾವೆಯೋ ಅವುಗಳನ್ನು ತೆಗೆದನ್ನು ಹಾಕಿದ್ದಾರೆ. ಈಗ ಮಧ್ಯಾಹ್ನ ಹೇಳಿದನಲ್ಲ, 7.5 ಕೋಟಿ ಮುನಿಗಳ ದಿಗಂಬರತೆಯ ಆರಾಧನೆ ಮಾಡುವಂಥ ಮಹಾತ್ಮರ ಲೋಭದ ವಶೀಭೂತವಾಗಿ ವಿಷಯ ಕಷಾಯದ ಅಧೀನರಾಗಿ ನಿಗೋದಕ್ಕೆ ಪ್ರಾಪ್ತ ಆಗ್ತಾರೆ. ಇದು ಯೋಗ ಸಾರ ಪಾಹುಡ ಗ್ರಂಥ ಅಂಥೇಳಿ ಉಲ್ಲೇಖ ಇರುವ ವೇಳೆದೊಳಗೂ ಕೂಡ ಈಗ ಯೋಗ ಸಾರ ಪ್ರಾಭೃತ ಪ್ರಾಹುಡ ಅಂದರೆ ಯೋಗ ಸಾರ ಪಾಹುಡ ಆದ್ರೆ ಇದು ಪ್ರಾಕೃತ ರೀ. ಯಾವುದ ಯೋಗಿಂದು ದೇವ್ ಬರೆದದ್ದು. ಅಮಿತಗತಿಯ ಆಚಾರ್ಯರು ಬರೆದದ್ದು ಯೋಗ ಸಾರ ಪ್ರಾಕೃತ, ಅರ್ಥಾತ್ ಅದು ಸಂಸ್ಕೃತ ಶ್ಲೋಕಮಯ ಇದೆ. ಎರಡೂ ಗ್ರಂಥಗಳನ್ನು ಹುಡುಕಿದರೆ ಆ ಗಾಥೆ ಸಿಗುವುದಿಲ್ಲ. ಯಾರು ಆ ಪ್ರಕಾರದ ತಮ್ಮ ಮಾತನ್ನು ನಡೆಸುವ ಸಲುವಾಗಿ ಆ ಕಾರ್ಯವನ್ನು ಮಾಡಿದರೋ ಅದು ಅವರಿಗೆ ಗೊತ್ತಾ, ಕೇವಲ ಭಗವಂತರಿಗೆ ಗೊತ್ತಾ. ಆ ಶ್ಲೋಕ ಸಿಗುವುದಿಲ್ಲ, ಆ ಗಾಥೆ ಇಲ್ಲರಿ. ಉಲ್ಲೇಖ ಇದ್ದದ್ದನ್ನು ತೆಗೆದು ಹಾಕ್ತಾರೆ. ಪುನರ್ಮುದ್ರಣ ಮಾಡುವ ವೇಳೆದೊಳಗ ಅಥವಾ ಮುದ್ರಣ ಮಾಡುವ ವೇಳೆದೊಳಗ ಎಷ್ಟೋ ತಿದ್ದುಪಡಿಗಳ ಇದೇ ರೀತಿ ಆಗಿದ್ದಾವೆ. ಎಷ್ಟೋ ಆಚಾರ್ಯರ ಸತ್ಯ ಮುನಿ ಧರ್ಮಕ್ಕೆ ಸಂಬಂಧಿಸಿದ ಗಾಥೆಗಳನ್ನು ಶ್ಲೋಕಗಳನ್ನು ಮುನಿ ಧರ್ಮದೊಳಗೆ ಶಿಥಿಲಾಚಾರವನ್ನು ತಂದುಕೊಳ್ಳಲಿಕ್ಕೆ ಬಯಸುವಂಥವ್ರು ಅಥವಾ ಶಿಥಿಲಾಚಾರಕ್ಕೆ ಮೈಗೂಡಿರುವಂಥವ್ರು ಆ ಶ್ಲೋಕಗಳನ್ನು ಗಾಥೆಗಳನ್ನು ತೆಗೆದು ಹಾಕಿದ್ದಾರೆ.